ಸರ್ ಏನು ಮಾತಾಡ್ತೀರಾ ಸ್ವಲ್ಪ ಮಾತಾಡಿ. ಓಕೆ, ಸೊ ಇವಾಗ ನೀವು ನೋಡಿರೋದು ಇದು ಆಫ್ರಿಕನ್ ಗ್ರೇ. ಸೊ ಇವಾಗ ನೀವು ಎಲ್ಲಿ ಬಂದಿದ್ದೀವಿ ನಾವು ಅಂತ ಟೆನ್ಷನ್ ಆಗ್ಬಿಡಿ ಗೈಸ್. ಇದು ನಾವು ಇವಾಗ ಕೆಂಗೇರಿಗೆ ಬಂದಿದ್ದೀವಿ. ಹೌದು, ಕೆಂಗೇರಿಲಿ ಕೂಡ ಒಂದು ಏವಿಯರಿ ಇದೆ, ತುಂಬ ದೊಡ್ಡದಾಗಿ ಮಸ್ತಾಗಿದೆ. ಸೊ ಇವತ್ತು ಆ ಏವಿಯರಿಗೆ ಬಂದಿದ್ದೀವಿ, HBK ಏವಿಯರಿ ಅಂತ. ಸೊ ಬನ್ನಿ ಇವ್ರ ಓನರ್ನ ಎಕ್ಸ್ಪೀರಿಯನ್ಸ್ ಹೇಗೆ ಸ್ಟಾರ್ಟ್ ಮಾಡಿದ್ರು, ಅವ್ರ ಜರ್ನಿ ಹೇಗಿದೆ, ಹೇಗೆ ಅವ್ರ ಏವಿಯರಿ ಇದೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ಜನ್ಮ ಜಾಲಾಡ್ಕೊಂಬರೋಣ ಅಂತ. ಸರ್ ನಮ್ಮ ಜೊತೆ ಇದ್ದಾರೆ, ಸೊ ಬನ್ನಿ ಅವ್ರನ್ನ ಕೇಳೋಣ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಅಂತ. ಓಕೆ, HBK ಅಂದ್ರೇನು? HBK ಅಂದರೆ ಇದು ನಮ್ಮ ಮನೆ ದೇವ್ರ ಹೆಸರು, 3 ಮನೆ ದೇವರು, ಅದ್ರದ್ದೆಲ್ಲ ಸೇರಿ ಒಟ್ಟಿಗೆ ಮಾಡಿ HBK ಅಂತ ಮಾಡಿದ್ದೀನಿ ಇದನ್ನು. ಓಕೆ, ಸೊ HBK ಏವಿಯರಿಗೆ ಬಂದಿದ್ದೀವಿ. ಸೊ ಇವಾಗ ಈ ಏವಿಯರನ್ನು ಯಾವಾಗ ಸ್ಟಾರ್ಟ್ ಮಾಡಿ ನೀವು? ನಾನು ಆಗಲೇ ಹತ್ತಿರ 10 ಇಯರ್ಸ್ ಆಯಿತು ಬ್ರದರ್ ಇದನ್ನು ಸ್ಟಾರ್ಟ್ ಮಾಡಿ. ಆಗಲೇ ಹತ್ತಿರ 10 ಇಯರ್ಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ನೋಡಿ, ನಾನು ನಾರ್ಮಲ್ ಬಜ್ಜಸ್ಸಿಂದ ಈಗ ಇಷ್ಟು ದೊಡ್ಡ ಬರ್ಡ್ನೆಲ್ಲ ತಂದು ನಾನೀಗ ಬ್ರೀಡ್ ಮಾಡ್ತಾಯಿದ್ದೀನಿ ಈಗ. ಸೊ ಇವಾಗ ಅಣ್ಣಂಗೆ ನಾನು ಮೈಕ್ ಪಾಸ್ ಆನ್ ಮಾಡ್ತೀನಿ, ಅವರೇ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನಿದೆ, ಹೇಗೆ ಅಂತೆಲ್ಲ. ಸೊ ಬನ್ನಿ ಶುರು ಮಾಡೋಣ. ಸರ್, ಏವೇರಿ ಅಲ್ಲಿ ಮರಿಗಳಾಗಿದ್ದನ್ನೆಲ್ಲ ನಾನು ಇಲ್ಲಿ ತಂದು ಇದೊಳು ಬಿಟ್ಕೊತೀನಿ. ಇಲ್ಲಿ ಇವೆಲ್ಲ ಚಿಕ್ಸ್ಗಳೇ ಇರೋದು, ಆಲ್ಮೋಸ್ಟ್ ಎಲ್ಲ ಚಿಕ್ಕಗಳು ಇರೋದು. ಇದೇನಾಗುತ್ತೆ ಅಂದರೆ ಕಾಲೋನಿಯಿಂದ ಬಿಟ್ಕೊಂಡು ಅದಕ್ಕೆ ಫ್ರೀ ಫ್ಲೈಟ್ ಮಾಡಿದಾಗ ಅದಕ್ಕೆ ಬರ್ಡು ಸ್ಟ್ರಾಂಗ್ ಆಗಿರುತ್ತೆ ಅಂದ್ಬಿಟ್ಟು ಇದನ್ನು ಫ್ರೀ ಫ್ಲೈಟ್ ಮಾಡಿರ್ತೀವಿ ನಾವು. ಫ್ರೀ ಫ್ಲೈಟು ಎಷ್ಟು ದೊಡ್ಡದಾಗಿ ಮಾಡ್ತೀವೋ ಅಷ್ಟು ಬರ್ಡ್ಸ್ಗಳು ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಅದು ಹಾರಾಡಿ ಚೆನ್ನಾಗಿ ಅದು ಸ್ಟ್ರಾಂಗ್ ಆಗಿರುತ್ತೆ ಬರ್ಡು. ಹಾಗೆ ನೋಡಿ, ಇದೆಲ್ಲ ಬಂದು ಆಫ್ರಿಕನ್ಸ್ ಇದೆ, ಹೆಲಿಕಾಪ್ಟರ್ ಇದೆ, ರೈನ್ಬೋಸ್ ಇದೆ, ನಾರ್ಮಲ್ ಬಜ್ಜಿಸಿ ಇದೆ. ಇದಕ್ಕೋಸ್ಕರ ನಾವು ಇದನ್ನು ಏವಿಯರಿ ಒಳಗೆ ದೊಡ್ಡದಾಗಿ ನಾನು ಮಾಡಿ ಬಿಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ಚಿಕ್ಕದಾಗೂ ಮಾಡ್ತಾರೆ. ಅದು ಚಿಕ್ಕದಾಗಿ ಅಂದರೆ ಅವ್ರ ಕಂಫರ್ಟಬಲ್ಗೆ ಹೆಂಗಿದೆಯೋ ಅದನ್ನು ಮಾಡಿದ್ದಾರೆ. ನನ್ನ ಕಂಫರ್ಟಬಲ್ಗೆ ನನ್ನ ಬರ್ಡ್ ಚೆನ್ನಾಗಿರಲಿ, ಹೆಲ್ತಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದೊಡ್ಡದಾಗಿ ನಾನು ಮಾಡಿ ಇಟ್ಟಿದ್ದೀನಿ. ಇದರೊಳಗೆ ನೆಕ್ಸ್ಟು ಪಿಂಚಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನೆಕ್ಸ್ಟು ಒಂದು 50 ಪೇರ್ಸು ಮಾಡಬೇಕು ಅಂತ ಇದರೊಳಗೆ ಪ್ಲ್ಯಾನ್ ಆಗಿದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ನೆಕ್ಸ್ಟು ಇದರಲ್ಲಿ ನಾನು ಮಾಡಿಕೊಡ್ತೀನಿ ಇದನ್ನು. ಇದೇ ಬರ್ಡ್ಸ್ಗಳಿದೆ ಸರ್. ಇದು ಆಫ್ರಿಕನ್ಸ್ ಅಂತ, ಇದು ಲೊಟಿನೋ ಫಿಶರ್ಸ್ಗಳು. ಇದು ಲೊಟಿನೋ ಫಿಶರ್ ಇದು. ಇದಾದಮೇಲೆ ಇದು ವೈಲೆಟ್ಸ್ಗಳು ಇರೋದು. ವೈಲೆಟ್ಸ್ಗಳು ಎಲ್ಲ ಮೊಟ್ಟೆ ಮೇಲೆ, ಆಲ್ಮೋಸ್ಟ್ ಎಲ್ಲ ಮೊಟ್ಟೆ ಮೇಲಿದೆ. ಸೊ ಅದಕ್ಕೆ ಅದೆಲ್ಲ ನೋಡಿ, ಎಲ್ಲ ವೈಲೆಟ್ಗಳಿದೆ. ಅದಾದಮೇಲೆ ಇದು ವೈಲೆಟ್ಸೇ. ಇದು ಸ್ಟೇಬಲ್ಲು ಮತ್ತು ವೈಲೆಟ್ ಇದೆ ನೋಡಿ. ಮೊಟ್ಟೆ ಎಲ್ಲ ಮೊಟ್ಟೆ ಮೇಲಿದೆ ಆಲ್ಮೋಸ್ಟ್ ಎಲ್ಲ. ಅದಕ್ಕೆ ಅದೆಲ್ಲ ಒಳಗಡೆ ಹೋಗಿ ಸೇರಿಕೊಂಡಿದೆ, ಎಲ್ಲ ಒಳಗಡೆ ಇದೆ. ಅದಾದಮೇಲೆ ಇದು ಅಷ್ಟೇ, ಎಲ್ಲ ವೈಲೆಟ್ಸು ಮತ್ತು ಸ್ಟೇಬಲ್ ವೈಲೆಟ್ ಇದೆ. ಇಲ್ಲಿ ನೋಡಿ, ಮೊಟ್ಟೆ ಮೇಲಿದೆ, ಎಲ್ಲ ಮೊಟ್ಟೆ ಮೇಲಿರೋದಕ್ಕೆ ಎಲ್ಲ ಒಳಗಡೆ ಕೂತ್ಕೊಂಡಿದೆ. ಅದಾದಮೇಲೆ ಎಲ್ಲ ಇದು ಅಷ್ಟೇ, ಇದು ಸ್ಟೇಬಲ್ಲು ಮತ್ತು ವಿತ್ ವೈಲೆಟ್ಸು. ಇದು ನೋಡಿ, ಇದು ಸ್ಟೇಬಲ್ಲು ಮತ್ತು ವೈಲೆಟು. ಇದು ಬಂದು ನಿಮಗೆ ನೋಡಿ, ಮೊಟ್ಟೆ ಇದೆ, ಇದೂ ಮೊಟ್ಟೆ ಇದೆ. ಇದು ವೈಲೆಟೆ. ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ವೈಲೆಟೆ ಜಾಸ್ತಿ ಇರೋದು. ಅದಾದಮೇಲೆ ಇದು ಗ್ರೀನ್ ಫಿಶರ್ಸ್ಗಳು ಪೈಟ್ಗಳು. ಇದು ಗ್ರೀನ್ ಫಿಶರ್ ಪೈಟ್ಸ್ಗಳು. ಇದು ಗ್ರೀನ್ ಓಪ್ಲೈನ್ ಅಂತ ಬರುತ್ತೆ. ಇದು ಗ್ರೀನ್ ಓಪ್ಲೈನ್ ಅಂತ, ಇದು ನೋಡ್ಕೊಳ್ಳಿ. ಇದು ಗ್ರೀನ್ ಓಪ್ಲೈನ್. ಇದು ಮೊಟ್ಟೆ ಮೇಲೆ ಇದೆ. ಇದು ಅಷ್ಟೇ. ಇದು ಆಲ್ಮೋಸ್ಟ್ ಎಲ್ಲ ಇದು ಅಷ್ಟೇ ನೋಡಿ. ಗ್ರೀನ್ ಎರಡು ನೋಡಿ ಬಂದಿದೆ ಈಗ ಆಚೆ. ಇದು ನಾರ್ಮಲ್ ಬಜ್ಜಿಸ್ಸು. ಇಲ್ಲಿದೆಯಲ್ಲ, ಇದು ನಾರ್ಮಲ್ ಬಜ್ಜಿಸ್ಸು. ಇದ್ರದ್ದು ತಂದೆ ಬಂದು ಇದು ಪೈಡು. ಒಳಗಡೆ ಅದರ ತಾಯಿ ಬಂದು ಸ್ಪ್ಯಾಂಗಲ್ ಇದೆ. ನಿಮಗೆ ನೋಡಿ, ಅದರ ತಾಯಿ ಸ್ಪ್ಯಾಂಗಲ್ ಇದೆ ನೋಡಿ, ಈಗ ಆಚೆ ಬಂದಿದೆ. ಅದು ನನ್ನ ಭಾಳ ಸುಮಾರು ವರ್ಷದ ಬರ್ಡು, ಒಂದು 3 ವರ್ಷದ ಬರ್ಡ್ ಅದು. ಅದ್ರದ್ದು ಮರಿಗಳು ಅಲ್ಲೇ ಕೆಳಗಡೆ ಇದೆ ನೋಡಿ. ಎಲ್ಲ ಪೈಟ್ಗಳು ಬಿದ್ದಿದೆ, ಒಂದು ಸ್ಪ್ಯಾಂಗಲ್ಸ್ಗಳು ಬಿದ್ದಿದೆ ನೋಡಿ. ಅದು ಈ ಸತಿ ಅದರೊಳಗೆ ಇನ್ನೂ ಇದೆ ಮರಿಗಳು, ಅಲ್ಲಿಗೆ ಇದೆ ನೋಡಿ, ಅಲ್ಲಿದೆ ಪೈಡು. ಅದನ್ನು ಪೈಡ್ ಬಂದಿದೆ. 3 ಮರಿ ಇದೆ. ಆ್ಯಕ್ಚುಲಿ 1 ಮರಿ ಸತ್ತೋಗಿದೆ, ಇನ್ನೊಂದು 3 ಮರಿ ಇದೆ. ರೆಗ್ಯುಲರಾಗಿ ಒಂದು 5 to 6 ಅಂತೂ ಖಂಡಿತ ಅದು ಮಾಡುತ್ತೆ. ಈ ಸತಿ 3 ಕೊಟ್ಟಿದೆ. ಒಂದೊಂದು ಸತಿ ಅದು ಪ್ರಾಬ್ಲಮ್ ಇರುತ್ತೆ ನೋಡಿ. ಅಲ್ಲಿ 3 ಪೀಸ್ ಇದೆ ಟೋಟಲ್ಲು. ಅದು ತಾಯಿ ನೋಡಿ, ಅದು ಸ್ಪ್ಯಾಂಗಲ್ ಅಂತಾರೆ ಅದನ್ನು. ಆ ಥರ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಫೆದರ್ ಮೇಲೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಅದು ಬಂದು ನಿಮಗೆ ನೋಡಿ ಅಲ್ಲಿ ಕಾಣಿಸ್ತಿದೆಯಾ, ಅದು ಬಂದು ಫೆದರ್ ಮಾರ್ಕಿಂಗ್ ಬಂದು ನಿಮಗೆ ಪೆನ್ಸಿಲ್ ಮಾರ್ಕಿಂಗ್ ಬಂದಿದೆ. ಕಾರ್ನರ್ ಪೆನ್ಸಿಲ್ ಮಾರ್ಕಿಂಗ್ ಬಂದಿದೆ. ಅದು ಬಂದು ನಿಮಗೆ ಸ್ಪ್ಯಾಂಗಲ್ ಅಂತಾರೆ ಅದನ್ನು. ಸರ್, ಇದು ಆಲೆಂಡ್ ಶೋ ಬಜ್ಜಿಸು ಅಂತ.
ಇದ್ರದ್ದು ನಾರ್ಮಲ್ಲಿಗೆ ಇದ್ದರೆ ಇದು ಹೆಡ್ ಓಪನ್ ಮಾಡುತ್ತೆ. ನಿಮಗೆ ನಾರ್ಮಲ್ ಬಜ್ಜೀಸ್ಗಿಂತ ಇದು ಒಳ್ಳೆ ಸೈಜ್ ಬರುತ್ತೆ. ನಿಮಗೆ ಸೈಜಲ್ಲಿ ನಿಮಗೆ ನೀವು ಬರ್ಡ್ನ ವೀಡಿಯೋದಲ್ಲಿ ನೋಡೋಕ್ಕಿಂತ ಮುಂಚೆ ಫೇಸ್ ಟು ಫೇಸಲ್ಲಿ ನೋಡಬೇಕು. ಆಲ್ಯಾಂಡ್ ಶೋ ಬಜ್ಜೀಸ್ ಯಾವತ್ತೇ ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ನಿಮ್ಗೆ ಆಲ್ಯಾಂಡ್ ಬಜ್ಜೀಸು ನಿಮ್ದು ಅದ್ರದ್ದು ಏನು ಎತ್ತ ಎಲ್ಲ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವು ತೊಗೊಳಕ್ಕೆ ಹೋದರೆ ನೀವು ಆಲ್ಯಾಂಡ್ ಬಜ್ಜೀಸ್ ಅಂದರೆ ಏನು ಹಿಂಗಿದೆ ನಾರ್ಮಲ್ ಬಜ್ಜೀಸು ಅಂತ ಎಲ್ಲ ಅಂದ್ಬಿಡ್ತಾರೆ. ನಾರ್ಮಲ್ ಬಜ್ಜೀಸ್ ಅಲ್ಲ ಅದು, ಆ್ಯಕ್ಚುಲಿ ಅದು ಆಲ್ಯಾಂಡ್ ಶೋ ಬಜ್ಜೀಸು. ಅದನ್ನು ಕೈಯಲ್ಲಿ ಹಿಡಿದ್ರೆ ಅದ್ರದ್ದು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಅದ್ರದ್ದು ಈಗ ಆಟ ಆಡ್ತಾ ಇದೆ ಅಷ್ಟೇ, ಬಟ್ ಕೂತ್ಕೊಂಡ್ರೆ ನಿಮಗೆ ಒಳ್ಳೆ ಸೈಜ್ ಕಾಣಿಸುತ್ತೆ. ಇದೆಲ್ಲ ಇದು ನೋಡಿ ಸೈಜ್ ನೀವು ಹೆಡ್ ಓಪನ್ ಮಾಡುತ್ತಲ್ಲ ಅದು ನೋಡಿ ಹೆಂಗೆ ಕೂತ್ಕೊಂಡಿದೆ, ಹೆಡ್ ಹೆಂಗೆ ಓಪನ್ ಮಾಡುತ್ತೆ ನೋಡಿ, ಹೆಂಗೆ ಓಪನ್ ಮಾಡುತ್ತೆ ನೋಡಿ. ನಿಮ್ಮ ಸೈಜ್ ನೋಡಿದ್ರೆ ಈಗಲೇ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಹೆಂಗೆ ಕಾಣಿಸುತ್ತೆ. ಇದೇ ಥರ ಇರುತ್ತೆ ಆಲ್ಯಾಂಡ್ ಶೋ ಬಜ್ಜೀಸ್ ಅಂದರೆ ಹಿಂಗೇನೆ, ಇದೇ ಸೈಜು. ಇದಕ್ಕೆ ಆಲ್ಯಾಂಡ್ ಶೋ ಬಜ್ಜೀಸ್ ಅಂತಾರೆ. ಇದು ಈಗ ಅಂದರೆ ಈಗ ಬ್ರೀಡಿಂಗ್ಗೆ ರೆಡಿ ಇದೆ. ಅಂದರೆ ಈಗ ನೋಡಿ ಅದು ಬ್ಯಾಕೆಲ್ಲ ಎಗ್ಗು ರೆಡಿ ಇದೆ. ಓಕೆ ಸರ್, ಇವಾಗ ಹಾಲೆಂಡ್ ಶೋ ಬಜ್ಜೀಸ್ದು ಪ್ರೈಸಸ್ ಏನು ನಡೀತಾ ಇದೆ ಇವಾಗ? ಸರ್ ಆಲ್ಯಾಂಡು ಶೋ ಬಜ್ಜೀಸು ಈಗ ನಿಮಗೆ ಇದು ಒಂದು ಪೇರ್ ಬಂದು ನಿಮಗೆ 5 to 6K ಆಗುತ್ತೆ ಈಚ್ ಪೇರು. 5 to 6 ಪೇರ್ ಅಂತೂ ಈಚ್ ಆಗುತ್ತೆ. ನಿಮಗೆ ಇದರೊಳಗೆ ಬ್ಲಡ್ ಲೈನ್ ನಾನು ಬೇರೆ ಬೇರೆ ಕೊಡ್ತೀನಿ. ಇದರೊಳಗೆ ಬ್ಲಡ್ ಲೈನ್ ನಿಮಗೆ ಬೇರೆ ಬೇರೆ ಸಿಗುತ್ತೆ. ಒಂದೇ ಬ್ಲಡ್ ಲೈನ್ ಹಾಕೋಂಗಿಲ್ಲ, ಬ್ಲಡ್ ಲೈನ್ ಬೇರೆ ಕೊಡ್ತೀನಿ. ಬ್ಲಡ್ ಲೈನ್ ಬೇರೆ ಕೊಟ್ಟರೆ ನಿಮಗೆ ಬ್ರೀಡಿಂಗ್ಗೆ ಹಾಕೊಬೋದು. ಆಮೇಲೆ ರೇಟ್ ವೈಸಲ್ಲೂ ಅಷ್ಟೇ. ನಾನು ತೊಗೊಂಡಾಗ 10K ಈಚ್, 10K 10,000 ನಾನು ತಂದಿದ್ದೀನಿ. ಬಟ್ ಏನು ಮಾಡೋಣ, ಮಾರ್ಕೆಟ್ ಇಲ್ದಿದ್ದ ಕಾರಣಕ್ಕೋಸ್ಕರ ನಾನು ಆ ರೇಟ್ ಕೊಡ್ತಾಯಿದ್ದೀನಿ. ಬ್ರೀಡರ್ ಪ್ರೈಸ್ಗೂ ನನ್ನ ಪ್ರೈಸ್ಗೂ ಭಾಳ ಸರ್. ಈಗ ಅಂದರೆ ಈಗ ರೇಟ್ ನಾನು ಕೊಡ್ತಿರೋದು ಕಮ್ಮಿ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ರೇಟ್ ಇರುತ್ತೆ. ನನ್ನ ರೇಟು ಇದಿದೆ. ನಿಮಗೆ ನೋಡಿ ಈಗ ಸೈಜ್ ನೋಡಿ, ನಿಮಗೆ ಕ್ವಾಲಿಟಿ ಮತ್ತು ಸೈಜಲ್ಲಿ ನಿಮಗೆ ಕ್ಲಾರಿಟಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಾರ್ಮಲ್ ಬಜ್ಜೀಸ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಏನು ಸೈಜ್ ಕಾಣಿಸ್ತಾ ಇದೆ ಆ ಥರ ಬರುತ್ತೆ. ಅದು ಆ ಥರ ಬರುತ್ತೆ. ರೇಟ್ ವೈಸಲ್ಲಿ ನಾನು ನಿಮಗೆ ನೆಗೆಷಿಯಬಲ್ ಮಾಡಿ ನಾನು ಕೊಡ್ತೀನಿ ಸರ್. ನಾನು ಫಿಕ್ಸೆಡ್ ಅಂತಂದೇನಿಲ್ಲ, ಎಷ್ಟಕ್ಕೆ ಅಂತ ಮಾಡಿಕೊಡ್ತೀನಿ ನಾನು. ಇದು ಹೆಲಿಕಾಪ್ಟರ್ ಬಜ್ಜೀಸ್ ಅಂತ, ನಾರ್ಮಲ್ ಹೆಲಿಕಾಪ್ಟರ್ ಬಜ್ಜೀಸ್ ಅಂತ. ಅದು ಬಂದು ಆಲ್ಬಿನೋ ಹಾಕಿದ್ದೀನಿ. ಇದಕ್ಕೆ ಅದ್ರ ಫೀಮೇಲ್ ಬಂದು ನಿಮಗೆ ಫೀಮೇಲ್ ನೋಡಿ, ಫೀಮೇಲ್ ಬಂದು ನಿಮಗೆ ಬೇಸಿಕ್. ಇದು ಆಲ್ಬಿನೋ, ಅದು ಆಲ್ಬಿನೋ ಮತ್ತು ಅದು ನಾರ್ಮಲ್ ಬೇಸಿಕ್ ಬರ್ಡ್ಗೆ ಪೇರ್ ಮಾಡಿಬಿಟ್ಟಿದ್ದೀನಿ. ಈಗ ಪೇರ್ ಆಗಿದೆ, ಬಟ್ ಇನ್ನೂ ನಾನು ಬ್ರೀಡಿಂಗ್ ಆಗಿ ಇನ್ನೂ ತೆಗ್ದಿಲ್ಲ. ಈಗ ಅದನ್ನು ಬ್ರೀಡ್ಗೆ ಹಾಕಬೇಕು. ಈಗ ಬಾಕ್ಸ್ ಇನ್ನೊಂದು 1 or 2 ಡೇಸಲ್ಲಿ ನಾನು ಅದಕ್ಕೆ ಬಾಕ್ಸ್ ಕೊಟ್ಟು ರೆಡಿ ಮಾಡ್ತೀನಿ. ಪೇರ್ ಆಗಿದೆ, ನೀವೇ ನೋಡ್ತಾ ಇದ್ದೀರದು ಎಷ್ಟು ಫ್ರೆಂಡ್ಲಿ ಆಗಿದೆ. ಇಬ್ಬರು ಒಟ್ಟಿಗೆ ಎಷ್ಟು ಇದಾಗಿದ್ದಾರೆ ಅಂತ ರೆಡಿ ಇದ್ದಾರೆ ಈಗ ಬ್ರೀಡಿಂಗ್ಗೆ. ಈಗ ಬ್ರೀಡಿಂಗ್ಗೆ ಪೇರ್ಗೆ ಹಾಕ್ಬೇಕು ಈಗ ಅದನ್ನು ಸರ್. ಈಗ ಜಸ್ಟ್ ನೀವು ಮೇಲ್ಗಡೆ ನೋಡಿದ್ರಲ್ಲ, ಅದು ಫೀಮೇಲ್ ಒಂದು ಬೇಸಿಕ್ ತರಿಸೋದನ್ನ ಅದರದ್ದೇ ಮರಿ. ಇದು ಅದರದ್ದೇ ಮರಿ. ಈಗ ಅದಕ್ಕೆ ಪೇರ್ ಮಾಡಿ ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಅದ್ರದ್ದು ಮೇಲ್ಗಡೆ ಹಾಕಿದ್ದೀನಿ ನೋಡಿ. ಈಗ ಅದರದ್ದು ಆ ಕಡೆ ಬಂದು ಗ್ರೇ. ಇದಕ್ಕೆ ಗೋಲ್ಡನ್ ಹೆಡ್ ಅಂತಾರೆ. ಇದಕ್ಕೆ ಗೋಲ್ಡ್ ಹೆಡ್ಡು ಇದಕ್ಕೆ ಗೋಲ್ಡ್ ಹೆಡ್ ಅಂತಾರೆ. ಅದು ನಾರ್ಮಲ್ ಬೇಸಿಕ್ ಅಂದರೆ ಎಲ್ಲೋ ಫೇಸು, ಗೋಲ್ಡ್ ಫೇಸ್ ಅಂತಾರೆ ಇದಕ್ಕೆ ನೋಡಿ. ಇದು ಗೋಲ್ಡ್ ಫೇಸು. ಇದು ಹೆಲಿಕಾಪ್ಟರ್ ಅಂತಾರೆ ಇದಕ್ಕೆ ನೋಡಿ. ಫೆದರ್ ಕ್ವಾಲಿಟಿ ನೋಡಿ, ನಿಮಗೆ ಫೆದರ್ ಕ್ವಾಲಿಟಿಲಿ ನೋಡಿ ಎಷ್ಟು ಇದೆ. ಈಗ ಮೋಲ್ಟಿಂಗ್ ಟೈಮು, ಸೊ ಅದಕ್ಕೆ ಏನಾಗಿದೆ, ಮೋಲ್ಟಿಂಗಲ್ಲಿ ನಿಮಗೆ ಫೆದರ್ ಎಲ್ಲ ಬಿದ್ದಿರೋಕ್ಕೆ ಅದು ಥರ ಕಾಣಿಸ್ತಿದೆ. ಬಟ್ ಫೆದರ್ ಬಂತು ಅಂದರೆ ನಿಮಗೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಮನೆಯೊಳಗೆ ಇಟ್ಕೊಳ್ಳೋದಕ್ಕೆ ಇದು ಚೆನ್ನಾಗಿದೆ. ನಿಮ್ಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿದವರು ನಿಮಗೆ ಏನು ಈ ಥರ ಇದೆಯಲ್ಲ ಅಂತ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಇದರೊಳಗೆ. ಈಗ ಮೊಟ್ಟೆ ಇಟ್ಟಿದ್ದೀನಿ, ಕನ್ಫರ್ಮ್ ಆಗಿದೆ ಇದು. ಅಂದರೆ ಈಗ ಮೊಟ್ಟೆ ಈಗ ಕನ್ಫರ್ಮ್ ಆಗಿದೆ. ನಿಮಗೆ ಕಾಣಿಸ್ತಿದೆಯಾ ಸೆಂಟ್ರಲ್ಲಿ ಮಧ್ಯದಲ್ಲಿ ನೋಡಿ, ಹಾಟ್ ಬೀಟ್ ಡ್ರಾಪ್ ಪಟ್ ಅಂತ ಹೊಡಿತಾ ಇರ್ತದೆ ನೋಡಿ. ಕಾಣಿಸ್ತಿದೆಯಾ ನೋಡಿ, ಇಲ್ಲಿದೆ. ಹಾಂ ನೋಡಿ, ಮರಿ ಒಳಗಡೆ ಈಗ ಸ್ಟಾರ್ಟ್ ಆಗಿದೆ. ನರ್ವ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಹೆಂಗೆ ಆಡ್ತಾ ಇದೆ ಅಂತ. ಇದು ಮರಿ ಹಾಕೋದಕ್ಕೆ ಕನ್ಫರ್ಮ್ ಆಗಿದೆ, ರೆಡಿ ಇದೆ. ಹಾಗೆ ನಿಮಗೆ ಹೋಗಿರೋ ಮೊಟ್ಟೆನೂ ನಿಮಗೆ ತೋರಿಸ್ತೀನಿ, ಒಂದು ಸತಿ ನೋಡಿ ನಿಮ್ಗೆ ಅದು ಗೊತ್ತಾಗುತ್ತೆ. ಇದು ಇನ್ಫರ್ಟೈಲ್ ಆಗಿದೆ ಇದು ನೋಡಿ. ಅದು ನಿಮಗೆ ಫರ್ಟೈಲ್ ಆಗಿದೆ. ಮರಿ ಅದರೊಳಗೆ ಓಡಾಡ್ತಾ ಇದೆ. ಇದರೊಳಗೆ ನೋಡಿ ಮರಿ ಇಲ್ಲ ಅಂದರೆ ಫೇಲ್ ಆಗಿದೆ ಇದು ಅಷ್ಟೇ. ಇದೆಲ್ಲ ಏನು ಉಪಯೋಗ ಬರೋಲ್ಲ. ಇನ್ನೊಂದು ಇದೆ, ಅದರೊಳಗೆ ಯಾವ ರೀತಿ ನಿಮಗೆ ನರ್ವ್ಸ್ಗಳು ಕಾಣ್ತಾ ಇದೆ. ಇದರೊಳಗೆ ನೋಡಿ ನರ್ವ್ಸ್ಗಳೆಲ್ಲ ಸುತ್ತೋಗಿ ಒಂದು ಕಡೆ ಹೋಗ್ಬಿಟ್ಟಿದೆ. ಇದು ನೋಡಿ ಹೆಂಗಾಗಿದೆ ಅಂತ. ಇದು ಇನ್ಫರ್ಟೈಲ್ ಆಗಿದೆ. ಇದು ಗ್ರೀನ್ ಫಿಶರ್ ಪೈಡ್ ಅಂತಾರೆ ಇದಕ್ಕೆ. ಗ್ರೀನ್ ಫಿಶರ್ ಪೈಡು
ಈಗ ಇದರೊಳಗೇನೆ ಎಗ್ಗು ನಿಮ್ಗೆ ತೋರಿಸಿದ್ನಲ್ಲ ಇದ್ರದ್ದೇ ಸೇಲ್ ಆಗಿರೋದು. ಈಗ ಅದು ಮೊಟ್ಟೆ ತೆಗೆದ್ವಿ ಅಂದರೆ ಈಗ ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿವಸ ಬಾಕ್ಸ್ನ ತೆಗಿತೀವಿ, ಒಂದು 15 ಡೇಸ್ ರೆಸ್ಟ್ ಕೊಟ್ಟು ನೆಕ್ಸ್ಟು ಅದಾದಮೇಲೆ ಬ್ರೀಡ್ ಹಾಕ್ತೀವಿ. ಯಾಕಂದರೆ ಅದು ಎಗ್ಗು ಇನ್ಫರ್ಟೈಲ್ ಆಗಿದೆಯಲ್ಲ ಅದನ್ನು ಈಗ ನೆಕ್ಸ್ಟು ಒಂದು 15 ಡೇಸ್ ಬಾಕ್ಸ್ನ ತೆಗೆದುಬಿಟ್ಟ ಮೇಲೆ ನಾನು ಮತ್ತೆ ಇದಕ್ಕೆ ಎಲ್ಲ ಸ್ವಲ್ಪ ಸಾಫ್ಟ್ ಫುಡ್ಗಳೆಲ್ಲ ಕೊಟ್ಟು ಚೆನ್ನಾಗಿ ಡಿವಾರ್ಮಿಂಗ್ ಎಲ್ಲ ಮಾಡಿ ಸಾಫ್ಟ್ ಫುಡ್ ಎಲ್ಲ ಕೊಟ್ಟು ಆಮೇಲೆ ಒಂದು 15 ಡೇಸ್ ಆದಮೇಲೆ ಮತ್ತೆ ಬಾಕ್ಸ್ ಕೊಡ್ತೀನಿ. ಬಾಕ್ಸ್ ಕೊಟ್ಟಮೇಲೆ ಅದು ಮತ್ತೆ ಮೊಟ್ಟೆ ಇರುತ್ತೆ, ಅದು ಹೊಟ್ಟೆಲ್ ಕನ್ಫರ್ಮ್ ಆಗುತ್ತೆ ಅದಕ್ಕೆ. ಸರ್ ಇದು ಬಂದು ನಿಮಗೆ ರೈನ್ಬೋ ಅಂತಾರೆ ಇದಕ್ಕೆ. ರೈನ್ಬೋ ನಾನು ಮ್ಯೂಟೇಷನ್ನು ಸುಮಾರು ನಾನು ಒಂದು 3 ವರ್ಷ ಆದಮೇಲೆ ಈ ಮ್ಯೂಟೇಷನ್ ತೆಗ್ದಿದ್ದೀನಿ ನೋಡಿ. ಈಗ ಇದಿದೆಯಲ್ಲ ಇದು ಫಾದರು, ಇದು ಬಂದು ಫಾದರ್ ನೋಡಿ, ಫಾದರು ಮದರು ನೋಡಿ ಇಲ್ಲಿ ಇದೆ ಮಧ್ಯದಲ್ಲಿ, ಇದು ಬಂದು ಫಾದರು, ಅದು ಬಂದು ಮದರು. ಈ ಸತಿ ಮ್ಯೂಟೇಷನಲ್ಲಿ ನೋಡಿ ರೈನ್ಬೋಸು ಬಂದಿದೆ ನೋಡಿ, ಎರಡು ಕಲರ್ ಬಂದಿದೆ. ಒಂದು ಸೆಕೆಂಡು ನೋಡಿ, ನಿಮಗೆ ರೈನ್ಬೋಸ್ ಅಂದರೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ? ಫೆದರ್ ಕ್ವಾಲಿಟಿ ನೋಡ್ತಾ ಇದ್ದೀರಾ? ಫೆದರಲ್ಲಿ ಎಷ್ಟು ಕಲರ್ ಇದೆ ಅಂತ ನೋಡಿ. ನೋಡಿ ಬ್ಲೂ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ, ನೋಡಿ ಎಷ್ಟು ಥರ ಮ್ಯೂಟೇಷನ್ ಇದೆ, ಕಾಣಿಸ್ತಾ ಇದೆಯಾ? ಇದು ಒರಿಜಿನಲ್ ರೈನ್ಬೋ ಇದು ನೋಡಿ. ನಿಮಗೆ ಈ ಹೆಡ್ಡು ನೋಡಿ, ಹೆಡ್ಡಲ್ಲೂ ಎಲ್ಲೋ ಬಂದಿದೆ ನೋಡಿ, ಬ್ಲೂ. ಅದಾದಮೇಲೆ ನೋಡಿ ನಿಮಗೆ ಎಲ್ಲ ಕಲರ್ಸು, ಇಂಥ ಕಲರ್ ಅನ್ನೋಂಗಿಲ್ಲ, ಅದಕ್ಕೆ ಇದನ್ನು ರೈನ್ಬೋ ಅನ್ನೋದು. ನೋಡಿ ನಿಮ್ಮ ಫೆದರಲ್ಲಿ ಗ್ರೇ ಇದೆ, ಎಲ್ಲೋ ಇದೆ, ನಿಮಗೆಲ್ಲ ಥರದ್ದು ಇದೆ ನೋಡಿ, ಎಲ್ಲ ಕಲರು ಇದೆ ನೋಡಿ. ಇಲ್ಲಿ ನೋಡಿ ಎಲ್ಲ ಕಲರು ಇದೆ, ಇದಕ್ಕೆ ರೈನ್ಬೋ ಅಂತಾರೆ ನೋಡಿ. ಇನ್ನೊಂದು ಬರ್ಡು ಅಲ್ಲೊಂದು, ಅದು ನಿಮ್ಗೆ ತೋರಿಸಿದ ಬರ್ಡ್ ಅಲ್ಲಿದೆ. ಅದಾದಮೇಲೆ ನೋಡಿ ಇದು ಈ ರೀತಿ ನೋಡಿ, ಇದರೊಳಗೆ ಸ್ಕೈ ಬ್ಲೂ ಇದೆ ನೋಡಿ, ಗ್ರೇ ಇದೆ, ಎಲ್ಲೋ ಇದೆ, ಇಲ್ಲೇ ನೋಡಿ ಫೆದರ್ ಕ್ವಾಲಿಟಿಲಿ ನೋಡಿ ನೀವು ಫೆದರು, ಇದನ್ನು ರೈನ್ಬೋ ಅಂತಾರೆ. ಈ ಚಿಕ್ಕಿಗೆ ವ್ಯಾಲ್ಯೂ ಸರ್, ಈಗ ನೀವು ಏನೇ ಮಾಡಿದ್ರೆ ಈ ಚಿಕ್ಕ ಮೇಲೆ ಬ್ಲೂ ಬಂದಿರುತ್ತಲ್ಲ, ಈ ಎರಡು ಬ್ಲೂ ಇದೆಲ್ಲ, ಇದಕ್ಕೆ ರೈನ್ಬೋಗೆ ವ್ಯಾಲ್ಯೂ ಜಾಸ್ತಿ ನೋಡಿ. ಕಾಣಿಸ್ತಿದೆಯಾ? ಒಂದೇ ಬರ್ಡ್, ಎಲ್ಲ ಬರ್ಡ್ ಕಲರು ಒಂದರಲ್ಲೇ ಇರುತ್ತೆ ಅನ್ನೋದಕ್ಕೆ ರೈನ್ಬೋ ಅಂತ ಹೇಳ್ತಾರೆ. ಇದು ಮ್ಯೂಟೇಷನ್ ಆಗಬೇಕಾದ್ರೆ ನೋಡಿ ಮದರ್ ಆ ಥರ ಇರುತ್ತೆ ನೋಡಿ, ಇದು ಮದರು ನೋಡಿ. ಆ ಕಡೆ ಲಾಸ್ಟಲ್ಲಿ ನೋಡಿ ಅಲ್ಲಿದೆ ಫಾದರು, ಮೂಗ್ ಮೇಲೆ ಬ್ಲೂ ಇದೆಯಲ್ಲ ಆ ಕಡೆ ಲಾಸ್ಟಲ್ಲಿದೆ, ಸ್ಟಿಕ್ ಮೇಲೆ ಕೂತಿರೋದು ಲಾಸ್ಟಲ್ಲಿ, ಅದ್ರ ಫಾದರು, ಅದ್ರ ಮೇಲ್ಗಡೆ ಮದರು. ಇವೆರಡು ಮ್ಯೂಟೇಷನ್ ಹಾಕಿದ್ರೆ ಈ ಥರ ಕಲರ್ ನಿಮಗೆ ರೈನ್ಬೋಸ್ ಬಿಡುತ್ತೆ. ಬಟ್ ಇದು ನಾನು ನಿಮಗೆ ಬೇಕು ಅಂದರೆ ಆ ರೈನ್ಬೋಸ್ ಬೇಕಾದ್ರೆ ನಾನು ಕೊಡ್ತೀನಿ, ನಾನು ರೈನ್ಬೋಸ್ಗಳು ಬೇಕು ಅಂದರೆ ನಾನು ಕೊಡ್ತೀನಿ ನೋಡಿ. ಇದು ರೆಡಿ ಇದೆ. ಈಗ ಅಕಸ್ಮಾತ್ ಏನೋ ಪೇರ್ ಮಾಡಬೇಕಂದ್ರೆ ಇದು ಮೇಲು ಫಿಮೇಲ್ ಏನು ಬೀಳುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ಮ್ಯೂಟೇಷನ್ ಹಾಕ್ಕೊಂಡು ಆ ಮ್ಯೂಟೇಷನ್ಗೆ ಯಾವ ಬರ್ಡ್ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಅದನ್ನು ಹೇಳಿದ್ರೆ ನಾನು ನಿಮಗೆ ನೀವು ಆ ಬರ್ಡ್ನ ಹಾಕಿದ್ರೆ ಅದು ಅದೇ ಎಲ್ಲ ರೈನ್ಬೋನೇ ಬೀಳ್ತಾ ಇರ್ತದೆ, ರೈನ್ಬೋಸ್ಗಳು ಬೀಳ್ತಾ ಇರ್ತದೆ ನಿಮಗೆ. ಏನಕ್ಕೆ ಈ ರೀತಿ ಇಟ್ಟಿದ್ದೀನಿ ಅಂದರೆ ಇದು ಮರಿ ಆದಮೇಲೆ ಏನು ಮಾಡುತ್ತೆ, ನೆಕ್ಸ್ಟ್ ಔಟ್ ಆಗುತ್ತಲ್ಲ, ನೆಕ್ಸ್ಟ್ ಔಟ್ ಆದಮೇಲೆ ಮರಿ ಎಲ್ಲ ಇದಕ್ಕೆ ಕೇಜ್ ಒಳಗೆ ಬಂದಿರುತ್ತೆ. ಅದಕ್ಕೋಸ್ಕರ ಇದನ್ನು ಬಾಕ್ಸ್ ಹಾಕಿ ಈ ಥರ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅದರ ಅಮ್ಮ ಈಗ ಮೊಟ್ಟೆ ಬಂದುಬಿಟ್ಟಿದೆ ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಮೊಟ್ಟೆ ಇಟ್ಟಿದೆ. ಆ ಕೋಪಕ್ಕೆ ಅದು ಅದ್ರ ಮದರು ಫೆದರ್ನೆಲ್ಲ ಫ್ಲಿಕ್ ಮಾಡಿದೆ ನೋಡಿ, ಫೆದರ್ನೆಲ್ಲ ಕಿತ್ತಾಕಿದೆ. ಅದರೊಳಗೂ ಫೀಡ್ ಮಾಡ್ಕೊಂಡು ಅದ್ರ ಮೊಟ್ಟೆ ಇಟ್ಕೊಂಡು ಅದ್ರ ಜೊತೆಗೆ ಇಟ್ಕೊಂಡಿದೆ. ಇದು ಬಂದು ನಿಮಗೆ ರೈನ್ಬೋ ನಿಮ್ಗೆ ಹೇಳಿದ್ನಲ್ಲ, ಅದು ಮ್ಯೂಟೇಷನ್ ಹಾಕೋದಕ್ಕೆ ಇದು ಫಿಮೇಲು ಕರೆಕ್ಟಾಗಿದೆ. ಬಟ್ ನನ್ನ ಹತ್ರ ಮೇಲ್ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಾನು ಆಲ್ಬಿನೋ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಅದರೊಳಗೆ ಮಿಕ್ಸೆಡ್ ಕಲರ್ ಅಂದರೆ ನೋಡಿ ಈ ಥರ ಬಂದಿದೆ. ಇದರೊಳಗೆ ಎಲ್ಲೋ ಬಂದು ಮತ್ತು ಎಲ್ಲೋ ಪೈಡ್ ಬಂದಿದೆ ಮತ್ತು ವೈಟು ಅದು ಪೈಡೇ ಬಂದಿದೆ. ಈಗ ನೋಡಿ ಫೆದರ್ ಫ್ಲಿಕ್ ಮಾಡಿದ್ಮೇಲೆ ಈಗ ಸ್ಟಾರ್ಟ್ ಆಗಿದೆ. ಈಗ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈಗ ಸ್ಟಾರ್ಟ್ ಆಗಿದೆ, ಚಿಕ್ಕದಾಗಿ ಎಲ್ಲ ಸ್ಟಾರ್ಟ್ ಆಗಿದೆ ಫೆದರ್ ಪ್ಲಕ್ಕಿಂಗು. ಇದು ನೋಡಿ ಈಗ ಬರುತ್ತೆ, ಇನ್ನು ಸ್ವಲ್ಪ ದಿವಸದಲ್ಲಿ ಇದೂ ಕ್ಲಿಯರಾಗಿ ಬರುತ್ತೆ, ಬಟ್ ವೆಯ್ಟ್ ಮಾಡಬೇಕಷ್ಟೇ. ನೋಡಿ ಇದು ಪೇರ್ ಮಾಡಿ ಇಟ್ಟಿದ್ದೀನಿ. ಈಗ ಹೊಸ ಪೇರ್ ಇದು ಅಂದರೆ ಈಗ ಫ್ರೆಶ್ ಪೇರು ಇದೇನಿದೆ, ಫ್ರೆಶ್ ಪೇರ್ ಇದ್ರದ್ದು ಫಾದರ್ ತೋರಿಸ್ತೀನಿ, ಇದು ಫಾದರು ಮದರ್ನ ತೋರಿಸ್ತೀನಿ. ಇದಿದೆ ಈಗ ಫಸ್ಟು ಎಲ್ಲ. ಮತ್ತು ನೋಡಿ ಫೆದರು ನಿಮಗೆ ಇದು ಹೆಲಿಕಾಪ್ಟ್ರು ನೋಡಿ, ಅದು ಫೆದರೆಲ್ಲ ಈಗ ಮೋಲ್ಟಿಂಗ್ ಆಗಿ ನೋಡಿ, ಇದೆಲ್ಲ ನಿಮ್ಮ ಕೆಳಗಡೆ ಬಿದ್ದಿರೋದು ಕಾಣಿಸ್ತಾ ಇದೆ. ಇದೆಲ್ಲ ಈಗ ಅಂದರೆ ಮೋಲ್ಟಿಂಗ್ಗೆ ಸ್ಟಾರ್ಟ್ ಆಗಿದೆ ನೋಡಿ. ಮೊಟ್ಟೆ ಇಟ್ಟಿದೆ ನೋಡಿ, ಇದು ಮೊಟ್ಟೆ ಸೈಜು ಇಲ್ಲ ಅಂದರೆ ಇದು ಕ್ವಾಲಿಟಿ ಇರೋದಿಲ್ಲ, ಅಂದರೆ ಇದು ಮರಿ ಆದ್ರೂ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ಆಗೋದೆಲ್ಲ ಫೇಲ್ ಆಗುತ್ತೆ. ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ಆಗಿರೋದಕ್ಕೆ ಎಗ್ ಹಂಗೆ ಬಿಟ್ಟಿದ್ದೀನಿ. ಈಗ ಮೊಟ್ಟೆ ಇಡ್ತಾ ಇದೆ. ಇದು ಯಾವುದು ಫಸ್ಟ್ ಟೈಮ್ ಆಗೋದು ಯಾವುದು ಬ್ರೀಡ್ ಆಗೋದಿಲ್ಲ ಚೆನ್ನಾಗಿ, ಯಾಕಂದರೆ ಅದು ಚೆನ್ನಾಗಿ ಗ್ರೋತ್ ಆಗಿರೋದಿಲ್ಲ. ಪೇರ್ ಮಾಡಿ ಬಿಟ್ಟಿರ್ತೀವಿ, ಅದರೊಳಗೂ ಮೇಟಿಂಗ್ ಆಗಿ ಮೊಟ್ಟೆ ಹಾಕಿರ್ತದೆ, ನಾವು ಮರಿ ಮಾಡ್ಸೋಕೆ ಹೋಗೋದಿಲ್ಲ. ಈಗ ಸರ್ ಇದು ಬಂದು ನೋಡಿ ನಿಮಗೆ ಹೆಲಿಕಾಪ್ಟರ್, ಇದು ಹೆಲಿಕಾಪ್ಟರ್ ಆಲ್ಬಿನೋ ನಿಮಗೆ ನೋಡಿ, ಎರಡು ಪ್ಯೂರ್ ವೈಟು. ಬಟ್ ನಿಮಗೆ ಗಲೀಜಾಗಿರೋದಕ್ಕೆ ಅದು ಆ ಥರ ಕಾಣಿಸ್ತಾ ಇದೆ.
ಮರಿಗಳು ನಿಮಗೆ ಮರಿ ಆದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಕಲರು ಸೂಪರಾಗಿ ಕಾಣಿಸುತ್ತೆ. ವೈಟು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ. ಹೆಲಿಕಾಪ್ಟರ್ ಅಂದರೆ ಇನ್ನೂ ಸಕ್ಕದ ಬರುತ್ತೆ, ಫೆದರ್ ಕ್ವಾಲಿಟಿ ಎಲ್ಲ ನಿಮಗೆ ಸಕ್ಕದ ಬರುತ್ತೆ. ಈಗ ಮೋಲ್ಟಿಂಗ್ ಟೈಮ್ ಅನ್ನೋದಕ್ಕೋಸ್ಕರ ನಿಮಗೆ ಫೆದರೆಲ್ಲ ಬಿದೋಗಿದೆ. ಸರ್ ನನ್ನ ಹಳೆ ಬರ್ಡ್ಗಳು ಅಂದರೆ ಇಲ್ಲಿದೆ ನೋಡಿ ಸರ್, ಇದೆಲ್ಲ ನನ್ನ ಹಳೆ ಬರ್ಡ್ಗಳು ಸರ್. ಇದು ಭಾಳ ವರ್ಷದಿಂದ ನಾನು ಇದನ್ನು ಇಟ್ಕೊಂಡಿದ್ದು. ನನ್ನ ಸ್ಟಾರ್ಟಿಂಗ್ ಬರ್ಡ್ಸ್ಗಳು ಇವೆಲ್ಲ, ಅದು ಎಲ್ಲ ಇದು ರೀಟೇಲ್ ಮಾಡ್ಕೊಂಡಿದ್ದೀನಿ ಮರಿಗಳನ್ನೆಲ್ಲ ನಾನು ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ಇದು ವೈಲೆಟ್ಟು ಮತ್ತು ಲೊಟಿನೋ ಮತ್ತು ಆಲ್ಬಿನೋ. ಇದು ಕ್ಲಿಯರ್ ವಿಂಗ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ರೈನ್ಬೋಗೆ ಯೂಸ್ ಮಾಡೋ ಮ್ಯೂಟೇಷನ್ ಹಾಕೋದಕ್ಕೆ ಇದನ್ನು ಕ್ಲಿಯರ್ ವಿಂಗು ಅಂತ ಹೇಳ್ತಾರೆ. ಅದಾದಮೇಲೆ ಇದು ಅಷ್ಟೇ ನೋಡಿ, ಇದು ಬಂದು ನಿಮಗೆ ನಾರ್ಮಲೇ. ಇದು ನಾರ್ಮಲ್ ಬರ್ಡು. ಇದರೊಳಗೆಲ್ಲ ಸ್ವಲ್ಪ ಚಿಕ್ಸ್ಗಳಿದೆ, ಅಂದರೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಚಿಕ್ಸ್ಗಳಿದೆ ನೋಡಿ, ಎಲ್ಲ ಫೈಟ್ಗಳು ಬಿದ್ದಿದೆ ಎಲ್ಲ. ಇದು ನಾರ್ಮಲ್ ನೋಡಿ, ನಾರ್ಮಲ್ ಇದೆ, ಇದೆಲ್ಲ ನಾರ್ಮಲ್ ಬರ್ಡ್ಗಳು. ಅದಾದಮೇಲೆ ಇಲ್ಲೂ ಅಷ್ಟೇ ಲೊಟಿನೋ ಮತ್ತು ಆಲ್ಬಿನೋ ಇದೆ. ಲೊಟಿನೋ ಮತ್ತು ಇಲ್ಲ ಒಳಗಡೆ ಇದೆ, ಅದು ಮೊಟ್ಟೆ ಮೇಲಿದೆ. ಇದು ಲೊಟಿನೋ ಮತ್ತು ಆಲ್ಬಿನೋ ಇರೋದು. ಅದಾದಮೇಲೆ ನೋಡಿ ಅದರೊಳಗೆ ರೀಟೇನ್ ಆಗಿರೋ ಮರಿಗಳೆಲ್ಲ ಇಲ್ಲಿ ಕೇಜಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಾಕ್ಕೊಂಡಿರೋ ಮರಿನೇ ನಾನೆಲ್ಲ ಇಲ್ಲಿಂದ ಆದಮೇಲೆ ನೆಕ್ಸ್ಟು ನಾನು ದೊಡ್ಡ ಫ್ಲೈಟಿಂಗ್ ಕೇಜ್ ಹಾಕ್ತೀನಿ. ಫಸ್ಟ್ ಇಲ್ಲಿ ಹಾಕ್ತೀನಿ, ಪಾಪ ಇವು ಅಲ್ಲೋದ್ರೆ ತಿನ್ನೋಕ್ಕಾಗಲ್ಲ. ಸೊ ಇಲ್ಲಿ ಹಾಕಿದ್ರೆ ಇಲ್ಲಿ ಕರೆಕ್ಟಾಗಿ ನೋಡಿ ಹಿಂಗೆ ಕೂತ್ಕೊಂಡಿರುತ್ತೆ, ಮೇಲೆ ಹಾರಾಡೋಕ್ಕಾಗಲ್ಲ. ಈಗ ಸ್ಟಾರ್ಟ್ ಮಾಡಿದೆ ಅದು ಹಾರೋದಕ್ಕೆ ಫ್ಲೈಟಲ್ಲಿ. ಇಲ್ಲಿ ಚೆನ್ನಾಗಿ ಹಾರಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಅಲ್ಲಿ ಗಂಟೆ ಇಲ್ಲಿಂದ ಅಲ್ಲಿಗೆ ನಾನು ಕೊಡೋದಿಲ್ಲ, ಅದೇ ಕಾರಣಕ್ಕೆ ಹಾಕೋದಿಲ್ಲ ನಾನು. ಅಲ್ಲಿ ದೊಡ್ಡದೋಗಿದೆ, ಇದಕ್ಕಿಂತ ದೊಡ್ಡದಿತ್ತಲ್ಲ ಕಿಚ್ಚಾಕ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಬರ್ಡ್ಗಳೇ. ಇಲ್ಲಿದ್ದ ಮರಿಗಳು ಬಂದಿರೋದು ನೆಕ್ಸ್ಟ್ ಔಟ್ ಮರಿಗಳು. ಇದೆಲ್ಲ ಅಡಲ್ಟ್ ಎಲ್ಲ ನೆಕ್ಸ್ಟ್ ಔಟ್ ಚಿಕ್ಸ್ಗಳು ಇವೆಲ್ಲ. ಈಗ ನೋಡಿ ನೆಕ್ಸ್ಟ್ ಔಟ್ ಆಗಿರೋಕ್ಕೆ ಇದು ನೋಡಿ, ಇದು ಓಡಾಡೋಕ್ಕೂ ಅದಕ್ಕೆ ಈಗ ಶಕ್ತಿ ಇರೋದಿಲ್ಲ, ಅಂದರೆ ಇನ್ನೂ ಮರಿಗಳು ಇನ್ನೂ ಒಂದು ಸ್ವಲ್ಪ ದಿವಸ ಹೋಗಬೇಕು. ಅದಾದಮೇಲೆ ನಿಮಗೆ ರೆಡಿ ಆಗುತ್ತೆ. ರೆಡಿ ಆದಮೇಲೆ ನಾನು ಅಲ್ಲಿಗೆ ಇದು ಮಾಡ್ತೀನಿ ಸರ್. ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ಹಾಕ್ತೀನಿ. ಈಗ ಇದನ್ನು ಸ್ವಲ್ಪ ಈಗ ಅಡಲ್ಟ್ ಸ್ಟೇಜಿಗೆ ಬಂದಿದೆ, ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಈಗ ಅಡಲ್ಟ್ ಸ್ಟೇಜಿಗೆ ಬಂದಿದೆ. ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಈಗ ಸ್ವಲ್ಪ ದಿವಸ ಆದಮೇಲೆ ಇದನ್ನು ಶಿಫ್ಟ್ ಮಾಡ್ತೀನಿ. ನೋಡಿ ಇದೆಲ್ಲ ಈಗ ಕ್ವಾಲಿಟಿ ಎಲ್ಲ ಹಿಂಗೆ ಬಂದಿದೆ ಅಂತ. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದಮೇಲೆ ಇಲ್ಲಿಗೆ ಹಾಕ್ಕೊಂಡು ನಾನು ಇದನ್ನು ಇದು ಮಾಡ್ಕೊಂಡಿದ್ದೀನಿ ಸರ್. ಇದು ನೋಡಿ ನೆಕ್ಸ್ಟ್ ಔಟ್ ಚಿಕ್ಸು ಇದೆ. ನೆಕ್ಸ್ಟ್ ಔಟ್ ಚಿಕ್ಸ್ ಅಂದರೆ ಈ ರೀತಿ ಇರುತ್ತೆ ನಿಮಗೆ. ನೆಕ್ಸ್ಟ್ ಔಟ್ ಆದರೆ ನೋಡಿ ನಿಮಗೆ ಆಗಲೇ ನಿಮ್ಗೆ ಅಲ್ಲಿ ಮೇಲ್ಗಡೆ ತೋರಿಸಿದೆ ನಿಮಗೆ ಯಾವ ರೀತಿ ಅಂದರೆ, ನೆಕ್ಸ್ಟ್ ಔಟ್ ಆದಮೇಲೆ ನೋಡಿ ಇದು ಹಾರೋಡೋಕ್ಕೆ ಇನ್ನೂ ಅದಕ್ಕೆ ಶಕ್ತಿ ಇರೋದಿಲ್ಲ. ಕಾಣಿಸ್ತಿದೆಯಾ ಈಗ ನೋಡಿ? ನೆಕ್ಸ್ಟ್ ಔಟ್ ಅಂದರೆ ಪಾಪ ಅವಕ್ಕೆ ಇನ್ನೂ ಹಾರೋದಕ್ಕೆ ಇದಿರೋದಿಲ್ಲ. ನೆಕ್ಸ್ಟ್ ಔಟ್ ಆಗಿಬಿಟ್ಟಿದೆ ಇದಕ್ಕೇನು ಗೊತ್ತಿಲ್ಲ. ಅದಕ್ಕೆ ನಾವು ಎಲ್ಲ ಕೆಳಗಡೆ ನಿಮಗೆ ಆಗಲೇ ನಿಮಗೆ ತೋರಿಸಿದೆ. ಅದು ಬಂದು ನೋಡಿ ಈ ಥರ ನೆಕ್ಸ್ಟ್ ಔಟ್ ಇರುತ್ತೆ. ಇನ್ನೂ ಹಾರೋದಕ್ಕೆ ಅದಕ್ಕೆ ಶಕ್ತಿ ಇರೋದಿಲ್ಲ, ಈ ಥರ ಇರುತ್ತೆ. ಅದರ ಅಮ್ಮ ಇಲ್ಲಿ ಒಳಗಡೆ ಇದೆ, ಅದರ ಅಮ್ಮ ಅಲ್ಲಿದೆ ನೋಡಿ, ಬಂತು ಅದರ ಅಮ್ಮ ಅಪ್ಪ ಬಂತು ನೋಡಿ. ಇನ್ನೊಂದು ನೆಕ್ಸ್ಟ್ ಔಟ್ ಆಗೋದು ಇನ್ನೂ ಎರಡು ಮರಿಗಳಿದೆ ನೋಡಿ, 4 ಮರಿ ಟೋಟಲ್ ನಿಮಗೆ. ಇನ್ನೂ ಅದಕ್ಕೆ ಹಾರೋದಕ್ಕೂ ಶಕ್ತಿ ಇರೋದಿಲ್ಲ, ಬಂದ್ಬಿಟ್ಟಿರ್ತದೆ ಪಾಪ ಅದು. ಅದಕ್ಕೆ ನಾವು ವಾಪಸ್ ಅದರೊಳಗೆ ಬಿಟ್ಟಿರ್ತೀವಿ ಕೇಜ್ ಒಳಗೆ. ನೋಡಿ ಇರೋದಿಲ್ಲ, ಅಲ್ಲೂ ಹಂಗೂ ಇರೋದಿಲ್ಲ. ಆಟಾಡೋ ವಯಸ್ಸಲ್ಲೂ ಆಚೆ ಬಂದ್ಬಿಡುತ್ತೆ ನೋಡಿ. ಅದರ ಅಪ್ಪ ಅಮ್ಮ ಅದೇನೆ ನೋಡಿ, ಕಾಣಿಸ್ತಿದ್ಯಾ? ಒಂದು ಸೆಕೆಂಡ್. ಇದು ಜನ್ರೇಷನ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮಗೆ ಆಗಲೇ ನಿಮ್ಗೆ ಅಲ್ಲಿ ಒಂದು ಕೆಳಗಡೆ ತೋರಿಸಿದೆ, ನಿಮಗೆ ಅಲ್ಲಿ ಆಗಲೇ ಒಂದು ಕೆಳಗಡೆ ತೋರಿಸಿದೆ. ಅದ್ರದ್ದು ಮೇಲು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇದ್ರದ್ದೇ ಮರಿ. ಇದು ಫೀಮೇಲು. ಇದು ಈಗ ನನ್ನ ಜನ್ರೇಷನ್ಗೆ ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೆ ಇದು ಬೇಕು ಅಂದ್ಬಿಟ್ಟು ಇದನ್ನು ನಾನೇ ಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಪೇರ್ ಆಗಿದೆ, ಬ್ಲಡ್ ಲೈನ್ ಚೇಂಜ್ ಇದೆ. ನಾನೀಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಇಟ್ಟಿದೆ ಆಗು, ಅಂದರೆ ಈಗ ಟೈಮು ಇದಿಲ್ಲ. ಈಗ ಅದು ಮೊಟ್ಟೆ ಹಾಕಿದ್ರೂ ಅದು ಬ್ರೀಡ್ ಆಗೋದಿಲ್ಲ ಸರಿಯಾಗಿ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನೆಕ್ಸ್ಟು ಇನ್ನೊಂದು 15 ಡೇಸ್ ಒಂದು ಮಂತ್ ಬಿಟ್ಟು ಮತ್ತೆ ಬಾಕ್ಸ್ ಕೊಡ್ತೀನಿ. ಆವಾಗ ನಮಗೆ ಪೇರ್ಗಳು ಒಳ್ಳೆ ಪೇರು ಕೊಡುತ್ತೆ, ಚೆನ್ನಾಗಿ ಬ್ರೀಡು ಬರುತ್ತೆ ಸರ್. ಇದು ಆಫ್ರಿಕನ್ ಗ್ರೇ ಅಂತಾರೆ. ಇದೂ ನನ್ನ ಹತ್ರ ಇದೆ ಸರ್. ಇದು ಆಫ್ರಿಕನ್ ಗ್ರೇ ನನ್ನ ಹತ್ರ ರೆಗ್ಯುಲರಾಗಿ ಸಿಗುತ್ತೆ. ಆಫ್ರಿಕನ್ ಗ್ರೇ ನೋಡಿ, ಫುಲ್ಲಿ ಫ್ರೆಂಡು ಅಂದರೆ ಅಷ್ಟು ಫ್ರೆಂಡು. ಬಟ್ ಹೊಸಬ್ರು ನೋಡಿದ್ರೆ ಒಂದೊಂದು ಸತಿ ರೂಲ್ಡ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿತ್ತು ಅಂದರೆ ಒಳ್ಳೆ ಫ್ರೆಂಡು. ಒಂದು ನಿಮಿಷ ನಮ್ಮನ್ನು ಬಿಟ್ಟಿರಲ್ಲ. ನಾವು ಬಂದರೆ ಸಾಕು ಕೂತ್ಕೊಳ್ಳೋದು, ಬಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತದೆ. ಒಳ್ಳೆ ಫ್ರೆಂಡು ಗ್ರೇ, ಆಫ್ರಿಕನ್ ಗ್ರೇ ಇದು ಅಂದರೆ ಒಳ್ಳೆ ಫ್ರೆಂಡು.
ನೋಡಿ ಒಂದು ನಿಮಿಷ ಅಲ್ಲಿಗೆ ಹೋಯ್ತು ನೋಡಿ ಈಗ ವಾಪಸ್ ಬಂದ್ಬಿಡ್ತದೆ, ಇರೋದಿಲ್ಲ, ನಮ್ಮನ್ನು ಬಿಟ್ಟಿರೋದಿಲ್ಲ. ಒಂದು ಸತಿ ಪರಿಚಯ ಆಗೋದ್ರೆ ಅದು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಇಲ್ಲವೇ ಇರೋದಿಲ್ಲ. ನೋಡಿ ಇದಕ್ಕೆ ಆಫ್ರಿಕನ್ ಗ್ರೇ. ಈಗ ಕರೆಕ್ಟಾಗಿ ಇದಕ್ಕೀಗ ನಾನು ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ತಂದ್ಬಿಟ್ಟು ಹ್ಯಾಂಡ್ ಫೀಡಿಂಗ್ ಮಾಡಿ ನಾನು ಹ್ಯಾಂಡ್ ಫೀಡಿಂಗ್ ಮಾಡಿ ಈಗ ಇಷ್ಟು ದೊಡ್ಡದಾಗಿದೆ. ಈಗ ಇದು ಕೊಡೋದಕ್ಕೆ ರೆಡಿ ಇದೆ, ಅಂದರೆ ಈಗ ಸೇಲ್ ಮಾಡ್ತೀನಿ, ಇದನ್ನು ಸೇಲಿಂಗ್ ಇಟ್ಟಿದ್ದೀನಿ. ಏನಾದರೂ ಯಾರಿಗಾನ ಬೇಕು ಅಂದರೆ ಹೇಳಿ. ಹಾಗೆ ಇದು ಒಳ್ಳೆ ಫ್ರೆಂಡ್ ಇದೆ ನೋಡಿ, ನಿಮಗೆ ಮನೆಗೆ ಬೇಕಾದರೆ ನೀವನ್ನ ತೊಗೊಬೋದು. ಇವರು ಇಬ್ಬರು ಇದ್ದಾರೆ ಒಳ್ಳೆ ಫ್ರೆಂಡ್ಸು. ನೋಡಿ ಬಾ. ಇನ್ನು ಈಗ ಕರೆಕ್ಟಾಗಿ 4 ಮಂತ್ಸ್ ಇದೆ ವಿತ್ DNA. ಎರಡು ಫೀಮೇಲು. ನನ್ನ ಮರಿ ಅಲ್ವಾ, ಮರೀಲಿ ತಂದಾಗ ನಾನು DNA ಹಾಕಿರ್ತೀನಿ. ಈಗ 2 ಫೀಮೇಲ್ ಬಿದ್ದಿದೆ ನೋಡಿ. ಒಂದು ನಿಮಿಷ ಇರೋದಿಲ್ಲ, ಸುಮ್ಮನೆ ಚೇಷ್ಟೆ ಕನ್ನೋರು ಅಂತ ಹೇಳ್ತಾರೆ ಸರ್. ಇದೆಲ್ಲ ಎಲ್ಲೋ ಡಾಮಿನೇಟು. ನಾನು ಸ್ವಂತ ತಂದುಬಿಟ್ಟು ಹ್ಯಾಂಡ್ ಫೀಡಿಂಗ್ ಮಾಡಿ ಈಗ ಇಷ್ಟು ದೊಡ್ಡದಾಗಿದೆ. ಇದೆಲ್ಲ ವಿತ್ DNA ಇದೆ. ನಿಮಗೆ ಪೇರ್ ಬೇಕಾ ಪೇರು ಸಿಗುತ್ತೆ. ಬರೀ ಸಿಂಗಲ್ ಪೀಸ್ ಬೇಕು ಅಂದರೆ ಸಿಂಗಲ್ ಪೀಸ್ ಫುಲ್ಲಿ ಟೇಮ್ಡ್ ನೋಡಿ, ಈ ಥರ ಫುಲ್ಲಿ ಟೇಮ್ಡ್. ಮನೆಗೆ ಒಬ್ಬೊಬ್ಬರೇ ಇಟ್ಕೊಬೇಕು ಅಂದವ್ರಿಗೆ ಬೇಜಾರಾಗುತ್ತೆ ಅನ್ನೋರಿಗೆ ಇದನ್ನು ಒಂದೊಂದು ಸಿಗುತ್ತೆ. ಇನ್ನೂ ಇದೆ ನನ್ನ ಹತ್ರ ನೋಡಿ, ಇಲ್ಲೆಲ್ಲ ಇದೆ. ಇದೆಲ್ಲ ಒಳ್ಳೆ ಫ್ರೆಂಡ್ಸು, ನನಗಂತೂ ಒಳ್ಳೆ ಫ್ರೆಂಡ್ಸು. ನೀವು ತೊಗೊಂಡೋದ್ಮೇಲೆ ನಿಮ್ಗೆ ಯಾವ ರೀತಿ ಫ್ರೆಂಡ್ ಆಗ್ತಾರೋ ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ. ನೋಡಿ ಒಳ್ಳೆ ಫ್ರೆಂಡು, ಬರೋದನ್ನೇ ಕಾಯ್ತಾ ಇರ್ತಾರೆ ಇಬ್ಬರು. ಎಲ್ಲರೂ ಅಷ್ಟೇ, ನನ್ನ ಹತ್ರ ಗ್ರೇಯಿಂದ ಹಿಡಿದು ಎಲ್ಲನೂ ನನಗೋಸ್ಕರ ವೆಯ್ಟಿಂಗ್. ನೋಡಿ ಇದು ಡಾಮಿನೇಟು. ಬಟ್ ನಿಮಗೆ ನೋಡಿ ಇದು ಕಲರ್ ನಿಮ್ಗೆ ಇನ್ನೂ ಇದು ಗ್ರೀನಿಶಾಗಿ ಕಾಣಿಸ್ತಾ ಇದೆ. ಇದು ಗ್ರೀನಿಶಾಗಿ ಆಗಿದೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಬಟ್ ಇದು ಕಲರ್ ಬಂದರೆ ನೀವೇ ಇದಾಗ್ತೀರಾ, ಅಷ್ಟು ಕಲರ್ ಬರುತ್ತೆ. ಇದ್ರದ್ದೇ ಇನ್ನೊಂದಿದೆ, ನಾನು ನಿಮಗೆ ತೋರಿಸ್ತೀನಿ. ಈಗ ಎಲ್ಲೋ ಡಾಮಿನೇಟ್, ಫುಲ್ ಡಾಮಿನೇಟ್ ಅಂದರೆ ಈಗ ಸ್ಟಾರ್ಟ್ ಆಗಿದೆ. ಮುಂದೆ ಇನ್ನೊಂದು 3 ತಿಂಗಳು ಹೋದರೆ ನಿಮಗೆ ಫೆದರ್ ಬಿದ್ದು ಎಲ್ಲ ಅದಾದಮೇಲೆ ನಿಮಗೆ ಫೆದರ್ ಕ್ವಾಲಿಟಿ ನಿಮಗೆ ಇನ್ನೂ ಸೂಪರಾಗಿ ಬರುತ್ತೆ. ಅದೇ ಬರ್ಡ್ ನಾನು ಒಂದು ಸರಿ ನಿಮಗೆ ತೋರಿಸ್ತೀನಿ ಸರ್. ನಿಮಗೆ ಎಲ್ಲೋ ಡಾಮಿನೇಟು ಅಂತ ಹೇಳಿದ್ನಲ್ಲ ನೋಡಿ, ಇದು ಮೋಲ್ಟಿಂಗ್ ಆಗ್ತಾಯಿದೆ ಈಗ. ನೋಡಿ ಫೆದರ್ ಕ್ವಾಲಿಟಿ ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೆದರ್ ಕ್ವಾಲಿಟಿ. ನೋಡಿ ಅದು ಅಷ್ಟೇ, ಇನ್ನೂ ಸಖತ್ತಾಗಿ ಬರುತ್ತೆ. ಆ ಗ್ರೀನಿಶ್ ಎಲ್ಲ ಫೆದರ್ ಮೇಲೆ ಇರೋದು ಗ್ರೀನಿಶ್ ನೋಡಿ, ಇಲ್ಲೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ ಹೋಗುತ್ತೆ ನಿಮ್ಗೆ. ಹೋಗಿ ಒಳ್ಳೆ ನಿಮ್ಗೆ ಆಗಲೇ ಇಲ್ಲ ಅದೆಲ್ಲ ಗ್ರೀನ್ ತೋರಿಸ್ತದೆ ನೋಡಿ. ಈಗ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೆ. ಈಗ ನೆಕ್ಸ್ಟು ಇನ್ನೂ ಸಖತ್ತಾಗಿ ಬರುತ್ತೆ, ನೀವು ಇಮೇಜಿನೇ ಮಾಡ್ಕೊಳಕ್ಕಲ್ಲ. ಅದೇನು ಹೆಡ್ಡಲ್ಲಿ ಇದೆಯೋ ಅದೆಲ್ಲ ಬೆನ್ನ ಮೇಲೆ ಅದೆಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ, ಸಖತ್ತಾಗಿ ಬರುತ್ತೆ. ಕಲರ್ ಬೀಳ್ತಾಯಿದೆ ನೋಡಿ, ಯಾವ ರೀತಿ ಬರ್ತಾಯಿದೆ ನೋಡಿ ಕಲರ್. ನೋಡಿ ಯಾವ ರೀತಿ ಬರ್ತಾಯಿದೆ ಅದು ಕಲರ್, ಯಾವ ಥರ ಬರ್ತಾಯಿದೆ ನೋಡಿ. ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ. ನಾನಿರೋದು ಕೆಂಗೇರಿಯಲ್ಲಿ. ಈಗ ಇಷ್ಟೋ ತನಕ ನೀವೇನು ನೋಡಿದ್ರೆ ಇದೆಲ್ಲ ಏವೇರಿ ನನ್ನ ಸೆಟಪ್ಪೇ ಇದು. ಈಗ ನಾನು ನಾರ್ಮಲ್ ಬಜ್ಜೀಸಿಂದ ಸ್ಟಾರ್ಟ್ ಮಾಡಿ, ನೀವು ನೋಡಿದ್ರೆ ಇಷ್ಟೋ ತನಕ ನಾರ್ಮಲ್ ಬಜ್ಜೀಸಿಂದ ಸ್ಟಾರ್ಟ್ ಮಾಡಿ ನಾನೀಗ ಪಿಂಚಸ್ಸು, ಆಫ್ರಿಕನ್ ಗ್ರೇ, ಸನ್ ಕನ್ನೂರು, ಅದಾದಮೇಲೆ ಹೆಲಿಕಾಪ್ಟ್ರು, ಶೋ ಬಜ್ಜೀಸು, ಆಲ್ರೆಂಡ್ ಶೋ ಬಜ್ಜೀಸು, ರೈನ್ಬೋಸು, ಈ ಥರ ಮ್ಯೂಟೇಷನ್ಸ್ಗಳಿದೆ ನನ್ನ ಹತ್ರ. ಇನ್ನೂ ಮ್ಯೂಟೇಷನ್ಸ್ಗಳು ಮುಂದಿನ ದಿನಗಳಲ್ಲಿ ನಾನೆಲ್ಲ ಒಳ್ಳೊಳ್ಳೆ ಮ್ಯೂಟೇಷನ್ಗಳು ಹಾಕ್ಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಮುಂದಿನ ದಿನಗಳು ಮಾಡ್ತೀನಿ. ಅದಾದಮೇಲೆ ಈಗ ನೆಕ್ಸ್ಟು ಗ್ರೇನೂ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇದೆ. ಒಂದು ವಿಷಯ ನಿಮಗೆ ನಾನು ಹೇಳಬೇಕು ಅಂದರೆ, ಯಾರೂ ನೀವು ಯಾಮಾರಕ್ಕೆ ಹೋಗ್ಬಿಡಿ ಸರ್. ಬರ್ಡನ್ನ ತೊಗೊಳೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ, ಈ ಒಳ್ಳೆ ಪರ್ಸನ್, ನೀವು ಯಾರ ಹತ್ರ ಸೆಲೆಕ್ಟೆಡ್ ಪರ್ಸನ್ಸು ಒಳ್ಳೆ ಪರ್ಸನ್ ಹತ್ರ ನೀವು ತೊಗೊಳ್ಳಿ. ಯಾಕಂದರೆ ಏನಕ್ಕೆ ಆ ಥರ ಹೇಳ್ತಾಯಿದ್ದೀನಿ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಬಜ್ಜೀಸ್ನ ತಂದೆ. ಬೇಸಿಕ್ ನನಗೆ ದೊಡ್ಡ ಬರ್ಡ್ಗೆ ನನಗೆ ಇದೇ ಶಕ್ತಿ ಇರಲಿಲ್ಲ. ಬೇಸಿಕಲ್ಲಿ ಬಂದಿದ್ದೆ. ಬೇಸಿಕಲ್ಲಿ ಬಂದಾಗ ನಾನು ಏನು ಮಾಡಿದರು, ಒಂದಷ್ಟು ಜನ ನನಗೆ ಪರಿಚಯ ಆಗಿದ್ದು. ಅವ್ರು ಏನು ಮಾಡಿದ್ದಾರೆ, ಸರ್ ನಾರ್ಮಲ್ ಬರ್ಡ್ಸ್ ತೊಗೊಳ್ಳಿ ಸರ್, ಇದು ಒಳ್ಳೆ ಬ್ರೀಡ್ ಆಗುತ್ತೆ, ಚೆನ್ನಾಗಿದೆ ಅಂದರೆ. ನಾನು ಒಂದೇ ಎಲ್ಲಿಂದ ಔಟ್ ಆಫ್ ಸ್ಟೇಷನ್ನಿಂದ ತರಿಸಿದ್ದು. 50 ಪೇರ್ ತರಿಸಿದ್ದೀನಿ. ಕೇಜ್ ಸೆಟಪ್ ನೀವು ಈಗೇನು ನೋಡಿದ್ದೀರೋ ಅದರೊಳಗೆಲ್ಲ ದೊಡ್ಡ ಬರ್ಡ್ಗಳಿದೆ. ಬಟ್ ಈಗ ಅದಕ್ಕೂ ಮುಂಚೆ ಚಿಕ್ಕ ಬರ್ಡ್ಗಳಿದ್ವು. ಆ ಚಿಕ್ಕ ಬರ್ಡ್ಗಳು ಏನು ಮಾಡಿದ್ದಾರೆ, ನನಗೆ ಕೊಟ್ಟು ಕಳಿಸೋದು. ನಾನು ತೊಗೊಂಡಾದ್ಮೇಲೆ ಅದರೊಳಗೆ ಎಲ್ಲನೂ ಬ್ರೀಡ್ ಮಾಡಿಬಿಟ್ಟಿದ್ದಾರೆ. ಬ್ರೀಡ್ ತೆಗೆದು ಕ್ಲಚ್ನ ತೆಗೆದು, ಅಂದರೆ ಚೆನ್ನಾಗಿ ಒಂದು 5-6 ವರ್ಷ ಅದನ್ನು ತೆಗೆದ್ಬಿಟ್ಟು ನನಗೆ ಅದನ್ನು ಬರ್ಡ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ನಾನು ತೊಗೊಂಬಂದು ಬರ್ಡ್ನ ನೋಡ್ತೀನಿ. ಫ್ಲೈಟಿಂಗ್ ಕೇಜ್ ಸ್ಟಾರ್ಟಿಂಗೆಲ್ಲ ಫ್ಲೈಟಿಂಗ್ ಕೇಜ್ ಹಾಕಬೇಕು. ಅದಾದಮೇಲೆ ತಂದು ಔಟ್ ಆಫ್ ಆಚೆ ಕಡೆಯಿಂದ ತಂದಮೇಲೆ ನೀವು ಡೈರೆಕ್ಟು ಏವೇರಿ ಒಳಗೆ ಬಿಡಬೇಡಿ. ಯಾವತ್ತೇ ಆಗಲಿ ಏವೇರಿ ಒಳಗೆ ಬಿಡಬೇಡಿ. ನಿಮ್ಮದೇ ಆದ ಒಂದು ಕೇಜಲ್ಲಿ ಸಪ್ರೇಟ್ ಒಂದು ಫ್ಲೈಟಿಂಗ್ ಕೇಜಲ್ಲಿ ಹಾಕ್ಕೊಂಡು ನೀವು ಅದನ್ನು ಬಿಟ್ಕೊಂಡು, ಅದರೊಳಗೆ ಆ್ಯಂಟಿಬಯೋಟಿಕ್ ಎಲ್ಲ ಇದೆ. ಆ್ಯಂಟಿಬಯೋಟಿಕ್ ಎಲ್ಲ ಹಾಕ್ಕೊಂಡ್ರೆ ಆ ಆ್ಯಂಟಿಬಯೋಟಿಕ್ ಎಲ್ಲ ಬರ್ಡು ಜರ್ನಿಗೆ ಬಂದಿದ ಮೇಲೂ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೂ ಅದು ಸಾಲ್ವ್ ಆಗುತ್ತೆ. ಅದಾದಮೇಲೆ
ಬರ್ಡ್ ಏನಾಗುತ್ತೆ ನಿಮಗೆ ಚೆನ್ನಾಗಾದಮೇಲೆ ನೀವೇನು ಮಾಡ್ತೀರಾ ಎತ್ತು ಫ್ಲೈಟ್ ನಾರ್ಮಲ್ ಸಿಂಗಲ್ ಕೇಜ್ಗೆ ಪಾರ್ಟೇಷನ್ ಕೇಜ್ಗೆ ಹಾಕ್ಕೊಬೇಕು, ಹಾಕಿ ನೀವು ಬ್ರೀಡ್ ಮಾಡ್ಕೊಬೇಕು. ಬ್ರೀಡ್ ಆಗ್ತಾ ಇರ್ತದೆ. ನಾನು ನಿಮ್ಗೆ ಹೇಳಿದೆ ಅದು ಬ್ರೀಡ್ಗೆ ಅಂತ ಹಾಕಿದಾಗ ಏನಾಗಿದೆ, ಅದು ಎಲ್ಲ ತೂಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ತೂಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಅವರು ಎಲ್ಲ ಕಾಯಿಲೆ ಬಂದಿರೋದು, ಇನ್ಫೆಕ್ಷನ್ ಆಗಿದೆ, ಎಲ್ಲ ಹೋಗಿದೆ ಆಲ್ಮೋಸ್ಟ್. ಆಮೇಲೆ ಕೇಜ್ಗೆ ಹಾಕ್ತೀನಿ, ಬ್ರೀಡಿಂಗ್ ಹಾಕ್ತೀನಿ, ಬ್ರೀಡ್ ಆಗ್ತಿಲ್ಲ ಅಂದರೆ ಎಲ್ಲ ತೂಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ತಂದೆ 20 ಡೇಸ್ ಆಗಿದೆ, ಎಲ್ಲ ಬ್ರೀಡಿಂಗ್ ಹಾಕಿದ್ದೀನಿ. 20 ಡೇಸಲ್ಲಿ ಆಗಲೇ ತೂಕುಡು ಸ್ಟಾರ್ಟ್ ಮಾಡಿ. ಆಮೇಲೆ ಡೈಲಿ ಒಂದೊಂದು ಪೇರು, ಡೈಲಿ 1 ಪೇರು 2 ಪೇರು 50 ಪೇರಲ್ಲಿ ಡೈಲಿ ಒಂದೊಂದು ಪೇರು ಸಾಯ್ತೈತೆ ಅಂದರೆ ಅದಕ್ಕೆ ಹೇಳೋದು, ನೀವು ಯೋಚನೆ ಮಾಡಿ ತೊಗೊಳ್ಳಿ. ಆಮೇಲೆ ನಾನು ಯಾವತ್ತೂ ಹೇಳ್ತೀನಿ ಕೇಳಿ, ಅಡಲ್ಟ್ ಬರ್ಡು ಈಗ ತೊಗೊಂಡೋಗಿದ ತಕ್ಷಣ ಮೊಟ್ಟೆ ಇಡುತ್ತೆ ಅಂತ ಯಾರೇ ಹೇಳಿದ್ರು ನೀವು ದಯವಿಟ್ಟು ತೊಗೊಳಕ್ಕೋಗ್ಬಿಡಿ. ಇದೊಂದು ನೀವು ಮಾಡೋದು ಮೇಜರ್ ಪ್ರಾಬ್ಲಮ್ಮು. ತೊಗೊಂಡು ಮೊಟ್ಟೆ ಇಡೋದನ್ನೇ ತೊಗೊಂಡೋಗಿ ಯಾವತ್ತೂ ಇಡೋಕ್ಕೋಗ್ಬೇಡಿ, ನೀವು ಅದರೊಳಗೆ ಯಾಮಾರೋದು. ಹಾಗೆ ನೀವು ಬ್ರೀಡಿಂಗ್ ಪೇರ್ ನಾನು ಹೇಳಿದ್ನಲ್ಲ ನಿಮಗೆ, ಈಗ ಬೇರೆ ಕಡೆಯಿಂದ ತಂದಾದಮೇಲೆ ಈ ಥರ ಸಮಸ್ಯೆ ಆಗುತ್ತೆ. ತೊಗೊಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಈಗ ನಾನು ಹೇಳೋದು ಏನಂದರೆ, ಪೆಟ್ ಶಾಪ್ಗಿಂತ ನಿಮಗೆ ಈ ಥರದ್ದು ಯೂಟ್ಯೂಬ್ ಚಾನಲ್ಸ್ಗಳವರು ಗೊತ್ತಿರೋರು ಇರೋ ಅವ್ರ ಹತ್ರ ತೊಗೊಳ್ಳಿ. ಯಾಕಂದರೆ ಅವ್ರು ಆಲ್ಮೋಸ್ಟ್ ಎಲ್ಲರ ಹತ್ರ ರೌಂಡ್ ಹೊಡೆದಿರ್ತಾರೆ. ಈ ಪೆಟ್ ಶಾಪ್ ಅವರೆಲ್ಲ ಆದರೆ ಏನಾಗುತ್ತೆ, ನಿಮಗೆ ಯಾವುದೇ ಕಾರಣಕ್ಕೂ ಅವರೆಲ್ಲೂ ಹೋಗಿರೋಲ್ಲ. ಅಂಗಡಿಲಿ ಕೂತ್ಕೊಂಡೆ ಅವ್ರ ಫೋನಲ್ಲೆಲ್ಲ ಬೇಕಾಗಿರೋ ಬರ್ಡ್ ತರಿಸ್ತಾರೆ. ಬರ್ಡ್ ಹೇಗಿದೆ, ಯಾವ ಕ್ವಾಲಿಟಿ ಇದೆ, ಅವ್ರು ಯಾರೂ ಇದು ಮಾಡೋದು. ಇಂಥವ್ರು ಆದರೆ ನಮಗೆ ನೋಡಿ, ಈ ಯೂಟ್ಯೂಬರು ಇವರಾದರೆ ಅವ್ರಿಗೆ ಪಾಪ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೋಡಿ. ಅಂಥವ್ರಿಗೆ ನೀವು ಸಹಕರಿಸ್ದಂಗೆ ಆಗುತ್ತೆ, ನಿಮ್ಮಿಂದನೂ ಅವ್ರಿಗೊಂದು ಬಿಸ್ನೆಸ್ ಸಿಗ್ದಂಗೆ ಹೋಗುತ್ತೆ. ದಯವಿಟ್ಟು ಅದೊಂದು ಮಾಡಿ. ಇವ್ರ ಹತ್ರ ಎಲ್ಲ ಇದೆ, ಒಳ್ಳೊಳ್ಳೆ ಬರ್ಡ್ಗಳಿದೆ, ಇಂಥವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ. ಹಾಗೆ ನಾನು ಏನು ಹೇಳ್ತೀನಿ ಅಂದರೆ, ಬರ್ಡು ತೊಗೊಳೋಕ್ಕಿಂತ ಮುಂಚೆ ನಿಮ್ಮ ಸೆಟಪ್ಪು ಕ್ಲೀನಾಗಿ ಮಾಡ್ಕೊಳ್ಳಿ. ಫಸ್ಟು ಸೆಟಪ್ನೆಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ. ಯಾವ್ಯಾವ ಬರ್ಡು ಸೆಲೆಕ್ಟೆಡ್ ನೀವು ಮಾಡೋದೇನಾದರೂ ಮಾಡೋಂಗಿದ್ರೆ ಬೇಸಿಕ್ಕಿಂದ ಮಾಡಿ. ಹೈಬ್ರಿಡು ಎಕ್ದಮ್ ಒಂದೇ ಸತಿಗೆ ಮಾಡೋಕ್ಕೋಗ್ಬಿಟ್ಟು. ಹೈಬ್ರಿಡ್ ಬಗ್ಗೆ ನಿಮ್ಗೆ ಯಾವುದೂ ಮಾಹಿತಿ ಇರೋದಿಲ್ಲ. ಮಾಹಿತಿ ಇದ್ದರೆ ನಿಮಗೆ, ಇಲ್ಲ ಅಂಥವ್ರು ಯಾರನ್ನ ಇದ್ದರೆ, ಇಲ್ಲ ಇಂಥವ್ರು ನಿಮ್ಮ ಯೂಟ್ಯೂಬ್ ಚಾನಲ್ಸ್ ಅವರಿಂದ ಮಾಹಿತಿ ತೊಗೊಂಡು ನೀವು ಅವ್ರಿಗೆ ಇದು ಮಾಡಿದ್ರೆ ಅವ್ರು ಎಂಕರೇಜ್ ಮಾಡ್ತಾರೆ. ನಿಮಗೂ ಒಬ್ಬರು ಸಪೋರ್ಟಿಗೆ ನಿಂತ್ಕೊಂಡು ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ, ಯಾವ ರೀತಿ ಬೇಕು ಅಂತ ಎಲ್ಲ ಮಾಡ್ತಾರೆ. ಹಾಗೆ ಬರ್ಡು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಇದನ್ನೇ ಹಾಕಿ, ನಾರ್ಮಲ್ ಬಜ್ಜೀಸ್ ಹಾಕಿ. ನಾರ್ಮಲ್ ಬಜ್ಜೀಸಲ್ಲಿ ನಿಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಏನೇನು ಮಾಡಬೇಕು, ಯಾವ ಥರ ಸಾಫ್ಟ್ ಫುಡ್ ಬಿಡಬೇಕು, ಯಾವ ಥರ ಮೆಡಿಸನ್ಗಳು ಹಾಕಬೇಕು, ಯಾವ ರೀತಿ ನಿಮಗೆ ಅದನ್ನು ಮೊಟ್ಟೆ ಎಲ್ಲ ಕ್ಲೀನಾಗಿ ಬರಬೇಕು, ಎಗ್ ಬೈಂಡಿಂಗ್ ಆಗದಿಲ್ದಂಗೆ ಏನೇನು ಆಗಬೇಕು, ಏನು ಮರಿ ಯಾವ ರೀತಿ ಬರಬೇಕು, ಎಷ್ಟು ಮರಿ ಮಾಡಿಸ್ಬೇಕು, ಎಷ್ಟು ಮರಿ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡ್ಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಆಫ್ರಿಕನ್ಸ್ದು ಈಗ ದೊಡ್ಡ ಐ ವೆರೈಟಿಗೆಲ್ಲ ಹೋಗ್ಬೋದು ಮುಂದಿನ ದಿನಗಳಲ್ಲಿ. ನಿಮ್ಗೇನಾದರೂ ಹೆಚ್ಚಾಗಿ ನಿಮ್ಗೇನಾದರೂ ಇನ್ನೂ ನಿಮಗೆ ಮಾಹಿತಿ ಏನಾದರೂ ಬೇಕಂತ ಇವ್ರನ್ನ ಎಲ್ಲ ಕಾಂಟ್ಯಾಕ್ಟ್ ಮಾಡಿ, ಸಿಗುತ್ತೆ. ಮತ್ತು ನಿಮಗೆ ಈಗ ನಾರ್ಮಲ್ ಬಜ್ಜೀಸಲ್ಲಿ ನಿಮಗೆ ಬೆಸ್ಟು ಬೇಸಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಆಫ್ರಿಕನ್ಸ್ಗೆ ಹೋಗಿ, ಆಫ್ರಿಕನ್ ಒಂದೊಂದೇ ಪೇರ್ ತಗೊಳ್ಳಿ. ಬಟ್ ಆಫ್ರಿಕನ್ ಮಾಡಬೇಕು ಅಂದರೂ ನೀವು ಯೋಚನೆ ಮಾಡಿ ಆಫ್ರಿಕನ್ಸ್ ಆದರೆ ಸ್ವಲ್ಪ ಫುಡ್ ವೇಸ್ಟ್ ಮಾಡೋದು, ನೀರು ಗಲೀಜು ಮಾಡೋದು, ಈ ಥರದ್ದೆಲ್ಲ ಬರುತ್ತೆ. ಮತ್ತು ಸಖತ್ತು ಕೇರ್ಫುಲ್ಲಾಗಿ ನೋಡಬೇಕು ಅದನ್ನು ಮಾತ್ರ. ಅದೇನು ಮಾಡುತ್ತೆ, ಕೇಜಿಂದ ಆಚೆ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗೋದು. ನೀವು ಬರ್ಡ್ನ ಫಸ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಬರ್ಡ್ ಸೆಕ್ಯೂರ್ ಮಾಡಿ, ಅದಾದಮೇಲೆ ನಿಮಗೆ ಬರ್ಡ್ ಯಾವುದೇ ರೀತಿ ತೊಂದರೆ ಆಗದಿಲ್ಲಂಗೆ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗೋ ಥರ ಆ ಥರದ್ದೆಲ್ಲ ಅದಕ್ಕೇನು ಬೇಕೋ ಸೆಕ್ಯೂರಿಟಿನ ಅದನ್ನೆಲ್ಲ ಕ್ಲೀನಾಗಿ ಮಾಡಿದಾದ್ಮೇಲೆ ನೀವು ಅದ್ರ ಬಗ್ಗೆ ಈಗ ಇದು ಬೇಸಿಕ್ ತಿಳ್ಕೊಂಡ್ಮೇಲೆ ನಿಮ್ಗೆ ಆಟೋಮೆಟಿಕ್ ಬರುತ್ತೆ. ಈಗ ನಾವು ನಿಮಗೆ ಹೇಳ್ತೀವಿ, ನಿಮಗೆ ಯಾವ ರೀತಿ ಬೇಕು, ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಏನಾದರೂ ಬಂದರೆ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ನಮ್ಮ ಸ್ನೇಹಿತರು ಇದ್ದಾರೆ. ಇವರೆಲ್ಲ ಯೂಟ್ಯೂಬ್ ಚಾನಲ್ಸು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಇವ್ರಿಗೆ ಹೇಳಿದರೆ ನಾನು ನಿಮಗೆ ಮುಂದಿನ ದಿನಗಳ ಮಾಹಿತಿನ ಯಾವ ರೀತಿ ಬೇಕು, ಯಾವ ರೀತಿ ಅದಕ್ಕೆ ಸಾಫ್ಟ್ ಫುಡ್ಗಳು ಯಾವ ರೀತಿ ಹಾಕಬೇಕು, ಮೆಡಿಸಿನ್ ಯಾವುದ್ಯಾವ್ದು ಹಾಕಬೇಕು, ಯಾವ ಮೆಡಿಸನ್ ಹಾಕಿದ್ರೆ ಏನೇನಾಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಈಗ ಸಾಫ್ಟ್ ಫುಡ್ ಬಗ್ಗೆ ಸಾಫ್ಟ್ ಫುಡ್ ಬಗ್ಗೆ ನನಗೆ ಡೈಲಿ ಒನ್ ಡೇ ಬಿಟ್ಟು ನಾನು ಕೊಡೋದು. ಒನ್ ಡೇ ಬಿಟ್ಟು ಏನೇನು ಕೊಡ್ತೀನಿ ಅಂದರೆ, ಒನ್ ಡೇ ನಾನು ಒಂದು ದಿವಸ ಕ್ಯಾರೆಟ್ ಕೊಡ್ತೀನಿ. ಮಾರನೇ ದಿವಸ ಬೆಳಗ್ಗೆ ಅದನ್ನು ನೀರು ನಾರ್ಮಲ್ಲು ಅಂದರೆ ಅವತ್ತು ಸಾಫ್ಟ್ ಫುಡ್ಡು, ಒಂದು ದಿವಸ ಸಾಫ್ಟ್ ಫುಡ್ ಆದಮೇಲೆ ಒಂದು ದಿವಸ ವಾಟ್ರು. ಅವತ್ತು ಸಾಫ್ಟ್ ಫುಡ್ ಕೊಡೋದಿಲ್ಲ, ಅವತ್ತು ವಾಟ್ರ್ ಕೊಟ್ಟಿರ್ತೀನಿ. ಅದಾದಮೇಲೆ ಮಾರನೇ ದಿವಸ ಮತ್ತೆ ಸಾಫ್ಟ್ ಫುಡ್ ಏನು ಕೊಡ್ತೀನಿ, ಒಂದು ದಿವಸ ಕ್ಯಾರೆಟ್ ಕೊಡ್ತೀನಿ, ಒಂದು ಕ್ಯಾರೆಟು ಬೀಟ್ರೋಟು 2 ಮಿಕ್ಸ್ ಮಾಡಿಕೊಡ್ತೀನಿ. ಇನ್ನೊಂದು ದಿವಸ ಎಗ್ಗು, ಅದು ರೈಸು ಮತ್ತು ಇದು ಕೊಡ್ತೀನಿ. ಅದಾದಮೇಲೆ ಮತ್ತೆ ನಾರ್ಮಲ್ ಒಂದು ಮೆಡಿಸನ್ ವಾಟರ್ ಕೊಡ್ತೀನಿ. ಅದಾದಮೇಲೆ ನಾನು ಕಾಳುಗಳು ಕೊಡ್ತೀನಿ, ಅಲಸಂಡೆ ಕಾಳುಗಳು, ಹೆಸರು ಕಾಳುಗಳು, ಈ ಥರ ಕಾಳುಗಳು ಮಿಕ್ಸ್ ಕೊಡ್ತೀನಿ. ಇನ್ನೊಂದು ದಿವಸ ಮೊಟ್ಟೆ ಮತ್ತು ಬ್ರೆಡ್ಡನ್ನ ಮಿಕ್ಸ್ ಮಾಡಿಕೊಡ್ತೀನಿ. ಈ ಬ್ರೆಡ್ಡು ಮಿಕ್ಸ್ ಮಾಡಿಕೊಡ್ತೀನಿ. ಅದಾದಮೇಲೆ ಗೋಧಿ ಕೊಡ್ತೀನಿ. ಈ ಗೋಧಿ ಜೊತೆಗೆ ನುಗ್ಗೆ ಸೊಪ್ಪು ಬರುತ್ತಲ್ಲ, ನುಗ್ಗೆದು ಸೊಪ್ಪನ್ನು ತಂದುಬಿಟ್ಟು ಒಣಗಿಸಿ ಡ್ರೈ ಮಾಡಿಬಿಟ್ಟು ನೆರಳಲ್ಲೇ ಡ್ರೈ ಮಾಡಬೇಕು, ಬಿಸಿಲಲ್ಲಿ ಮಾಡೋಂಗಿಲ್ಲ.
ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಈ ಸಾಫ್ಟ್ ವುಡ್ಡಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಇದಕ್ಕೆ ಹಾಕಬೇಕು, ಅದಕ್ಕೆ ಗೋಧಿಗೆ ಮಿಕ್ಸ್ ಮಾಡಿ ಹಾಕಬೇಕು. ಆಮೇಲೆ ಬ್ರೆಡ್ಡು ಇದಕ್ಕೆ ಸಾಫ್ಟ್ ವುಡ್ಗಳಿಗೆ ಏನೇನಿದೆ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಹೆಲ್ತಿಯಾಗಿರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, 65 ಥರದ್ದು ನುಗ್ಗೆ ಸೊಪ್ಪಲ್ಲಿ ಮೆಡಿಸನ್ ಇದೆ, ಅಂದರೆ ಬರ್ಡು ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ಅದಾದಮೇಲೆ ನಿಮ್ಗೆ ಹಂಗೂ ಸಾಫ್ಟ್ ವುಡ್ಗೆ ಹಾಕಾಗಿಲ್ಲ ಅಂದರೆ ನವಣೆ ಮೇಲೆ ಹಾಕ್ಬೋದು. ನವಣೆ ಬೆಳಿಗ್ಗೆ ಹೊತ್ತು ತಿನ್ನುತ್ತಲ್ಲ ಅದ್ರ ಮೇಲೆ ಬೇಕಾದ್ರೆ ಒಂದು ಸತಿ ಕ್ಲೀನ್ ಮಾಡಿಬಿಟ್ಟು ಒಂದು ಸತಿ ಅದೇ ಆ ರೀತಿಯೂ ಹಾಕ್ಬೋದು. ಇಲ್ಲ ನಮ್ಗೆ ಆಗಲ್ಲ, ಒಣಗ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಹಸಿದೇನೆ ನೀವು ನುಗ್ಗೆ ಸೊಪ್ಪನ್ನ ಹಾಕಿ ಕೊಡ್ಬೋದು. ಅದಾದಮೇಲೆ ಈವಿನ್ ಕಾರ್ಡ್ ರಿವರ್ ಹಾಗೆ ಇವಿಯನ್ ಟ್ಯಾಬ್ಲೆಟ್ನು ನಾನು ಮಿಕ್ಸ್ ಮಾಡಿ ಹಾಕ್ತೀನಿ, ಸಾಫ್ಟ್ ವುಡ್ ಜೊತೆಗೆ ಹಾಕ್ತೀನಿ. ಅದಾದಮೇಲೆ ಮೆಡಿಸನಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇದನ್ನು ಹಾಕ್ತಾರೆ. ಯಾವುದು ಮೆಡಿಸನ್ ಅಂದರೆ ಈ ಲಿಕ್ವಿಡ್ ಐಟಮಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಅದು ಏನಾದರೂ ನಿಮಗೆ ಮಾಹಿತಿ ಅದ್ರ ಬಗ್ಗೆ ಬೇಕು ಅಂದರೆ ನಮ್ಮ ಸ್ನೇಹಿತರು ಯೂಟ್ಯೂಬ್ ಚಾನಲ್ ಇದ್ದಾರಲ್ಲ ಇವ್ರನ್ನ ಕೇಳಿ, ಇವರೆಲ್ಲ ಹೇಳ್ತಾರೆ ಯಾವ ರೀತಿ ಮೆಡಿಸನ್ಗಳು ಅಂದರೆ. ಏನೋ ಡೌಟ್ಸ್ ಇತ್ತು ಅಂದರೆ ಇವ್ರ ಹತ್ರ ಕೇಳಿ. ಆಮೇಲೆ ಈಗ ನನ್ನ ಹತ್ರ ಬರ್ಡು ಸೇಲ್ಗಿದೆ. ಯಾವುದೇದಿದೆ ಅಂದರೆ ಆಫ್ರಿಕನ್ ಗ್ರೇ ಇದೆ, ಇವೆರಡು ಗ್ರೇ ಇದೆ. ಹಾಗೆ ನೋಡಿ ಇಲ್ಲಿ 2 ಗ್ರೇ ಇದೆ, ಇವೆರಡು ಸೇಲಿದೆ. ಅದಾದಮೇಲೆ ಸನ್ ಕನ್ನೋರ್ಗಳಿದೆ ನಿಮಗೆ. ಅದಾದಮೇಲೆ ಹೆಲಿಕಾಪ್ಟ್ರು ಬಜ್ಜೀಸ್ ಇದೆ. ಅದಾದಮೇಲೆ ನಾರ್ಮಲ್ ಬಜ್ಜೀಸು ಈಗ ರೆಡಿ ಇದೆ ಸೇಲ್ಗೆ. ನಿಮ್ಗೇನಾದರೂ ಜಾಸ್ತಿ ಬರ್ಡ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ನನ್ನ ಫೋನ್ ನಂಬರ್ ಹಾಕಿರ್ತೀನಿ, ನಿಮಗೆ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಹತ್ರ ಸಿಗಲಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಇದ್ದಾರೆ, ಸಾಯಿ ಬರ್ಡ್ಸ್ ಇದ್ದಾರಲ್ಲ, ಇವ್ರ ಹತ್ರ ಸಿಗುತ್ತೆ, ಎಲ್ಲ ಬರ್ಡ್ಸ್ಗಳು ಅವ್ರ ಹತ್ರನೂ ಸಿಗುತ್ತೆ. ಅನ್ಕನ್ನೋರು ಇದೆ, ಅದೇ ಆಫ್ರಿಕನ್ ಗ್ರೇ ಇದೆ. ಆಫ್ರಿಕನಲ್ಲಿ ನಾರ್ಮಲ್ ರಿಂಗ್ ವೆರೈಟಿಗಳಿದೆ. ಅದಾದಮೇಲೆ ಹೆಲಿಕಾಪ್ಟ್ರು, ನಾರ್ಮಲ್ ಬಜ್ಜೀಸ್ ಇದೆ. ಅದಾದಮೇಲೆ ನಿಮಗೇನೋ ಹೆಚ್ಚಾಗಿ ನನ್ನ ಬರ್ಡ್ಸ್ಗಳೇನಾದ್ರು ಬೇಕಾಗಿದೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿದ್ದೀನಿ. ಕಿಶೋರ್ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಮಸ್ಕಾರ.